ನಮಗೆ ತಿಳಿಸಿಕೊಡುವಂತ. ದೇವರ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವನ್ನ ಸಲ್ಲಿಸುತ್ತಾ ಈ ಸಬ್ಬತ್ತಿನದ ಸಾಯಂಕಾಲದಲ್ಲಿ ಅಂತಾರಾಷ್ಟ್ರೀಯ ಕನ್ನಡ ಸಭಾ ಪಾಠಗಳ ಮುಖಾಂತರವಾಗಿ ದೇವರ ವಾಕ್ಯವನ್ನ ಧ್ಯಾನ ಮಾಡಲು ಕಲಿಯಲು ಕೂಡಿ ಬಂದಿರುವಂತ ದೇವರ ಮಂದೆಗೆ, ಹಿರಿಯರಿಗೆ, ಸಹೋದರ ಸಹೋದರಿಯರಿಗೆ ರಕ್ಷಕನಾದಂತ ಯೇಸು ಕ್ರಿಸ್ತನ ಮಧುರ ನಾಮದಲ್ಲಿ ಸ್ವಾಗತವನ್ನು ಕೋರ್ತೇನೆ. ಈ ದಿನದ ಪಾಠವನ್ನ ಹಿರಿಯ ಬೋಧಕರಂತ ಪ್ರಸನ್ನ ಕುಮಾರ್ ಅವರು ಆರಂಭಿಸಬೇಕಾಗಿತ್ತು. ಅವರು ಇನ್ನೊಂದು ಕಾರ್ಯಕ್ರಮದ ನಿಮಿತ್ತ ತಡವಾಗಿ ಬರುವುದರಿಂದ ಈ ದಿನದ ಪಾಠವನ್ನ ನಾನು ಆರಂಭಿಸ್ತೇನೆ. ನಾಳೆ ಈ ವಾರದ ಎಲ್ಲಾ ಪಾಠಗಳನ್ನ ಅವರು ಮುಂದುವರಿಸಲಿಕ್ಕೆ ಹೋಗುವಂತರಾಗಿದ್ದಾರೆ. ಒಂದು ಸಣ್ಣ ಪ್ರಾರ್ಥನೆಯೊಂದಿಗೆ ಈ ಪಾಠವನ್ನು ನಾವು ಪ್ರಾರಂಭ ಮಾಡೋಣ. ಮಹೋನ್ನತನಾದ ಸ್ವಾಮಿ, ನಿನ್ನ ಪಾದ ಸನ್ನಿಧಾನದಲ್ಲಿ ಒಂದು ಸಣ್ಣ ಮಂದಿಯಾಗಿ ನಿನ್ನ ವಾಕ್ಯಗಳನ್ನ ಧ್ಯಾನ ಮಾಡುವಂತ ಈ ಪಾಠದ ಮುಖಾಂತರವಾಗಿ ಕೊನೆಯ ಕಾಲದಲ್ಲಿ ಜೀವಿಸುತ್ತಿರುವ ನಾವು ತಿಳಿಯಬೇಕಾದಂತ ಅನೇಕ ಸತ್ಯಗಳನ್ನ ತಿಳಿದುಕೊಳ್ಳುವಂತ ಅವಕಾಶವನ್ನ ನೀನು ಒದಗಿಸಿಕೊಟ್ಟಿದೆಯಪ್ಪ. ಇದಕ್ಕಾಗಿ ಸ್ತೋತ್ರ. ಅಂತ್ಯದ ದಿನಗಳಲ್ಲಿ ನಿನ್ನ ವಾಕ್ಯದ ಮುಖಾಂತರವಾಗಿ ನಿನ್ನ ಮಗನಾದಂತ ಯೇಸು ಕ್ರಿಸ್ತನ ಸ್ವಾಮಿ ಬಾಯಿಯಿಂದ ವಿಧವಾಗಿ ಭಾಗವಾಗಿ ಎಲ್ಲಾ ಗೂಢಾರ್ಥಗಳನ್ನ ನಮಗೆ ತಿಳಿಯಪಡಿಸುತ್ತಾ ಮುಂದೆ ಸಾಗಿಸಿದೆ. ಇದಕ್ಕಾಗಿ ಸ್ತೋತ್ರ. ಸ್ವಾಮಿ, ದಾಹವುಳ್ಳವನು ನಿನ್ನ ಪಾದದ ಬಳಿಗೆ ಬಂದು ಜೀವ ಜಲವನ್ನ ಕುಡಿಯಬೇಕೆಂಬುದಾಗಿ ಕೃಪೆ ಕೊಟ್ಟಿದ್ದೀವಿ. ನಿನ್ನ ಮಕ್ಕಳಾದ ನಾವು ಸಣ್ಣ ಮಂದಿಯಾಗಿ ಕೂಡಿ ಬಂದಿದ್ದೇವೆ. ನಮ್ಮನ್ನು ಆಶೀರ್ವದಿಸು ಮತ್ತು ನಮ್ಮೊಟ್ಟಿಗೆ ಮಾತನಾಡು. ನಮ್ಮ ಮುಖಾಂತರವಾಗಿ ಸ್ವಾಮಿ, ತಿಳಿಯಲಾರದಂತ ಅನೇಕ ಜನರಿಗೆ ಈ ಎಲ್ಲ ಮರ್ಮಗಳು ತಿಳಿಸಲ್ಪಡುವಂತೆ, ಅನೇಕ ಆತ್ಮಗಳು ರಕ್ಷಿಸಲ್ಪಡುವಂತೆ, ನಿನ್ನ ರಾಜ್ಯಕ್ಕೆ ಸ್ವಾಮಿ ಸಿದ್ಧವಾಗಬೇಕಾದ ಪ್ರತಿಯೊಂದು ಆತ್ಮಗಳು ಸಿದ್ಧವಾಗ್ಲಿಕ್ಕಾಗುವಂತೆ ಕಾರ್ಯ ಮಾಡು. ಈ ಗಳಿಗೆಯಲ್ಲಿ ನಿನ್ನ ಆತ್ಮನು ನಮ್ಮೊಟ್ಟಿಗೆ ನೇರವಾಗಿ ಮಾತನಾಡಿ ನಮ್ಮನ್ನ ಸ್ವಾಮಿ ನಿನ್ನ ಪರಲೋಕದ ಆಶೀರ್ವಾದಗಳಿಂದ ತುಂಬಿಸಬೇಕೆಂಬುದಾಗಿ ಯೇಸು ಸ್ವಾಮಿ ಹೆಸರಿನಲ್ಲಿ ಬೇಡಿದ್ದೇನೆ ಕರ್ತನೆ, ಆಮೆನ್. ಈಗಾಗಲೇ ಸಹೋದರಿ ಸಂಕ್ಷಿಪ್ತವಾಗಿ ಈ 4 ವಾರದ ಪಾಠಗಳನ್ನ ನಮಗೆ ತಿಳಿಯಪಡಿಸಿದ್ರು. ದೇವರವ್ರನ್ನ ಆಶೀರ್ವಾದ ಮಾಡ್ಲಿ. ಇವತ್ತು ನಾವು ಕಲಿತಕ್ಕಂಥ ಪಾಠ 5ನೇ ಪಾಠ. 5ನೇ ಪಾಠದಲ್ಲಿ ಇವತ್ತಿನ ಒಂದು ಭಾಗ ಯಾವ ವಿಷಯದಲ್ಲಿ ಕಲಿತಾ ಇದ್ದೇವೆ? ಯಾರಾದ್ರೂ ನೋಡ್ಕೊಂಡಿದ್ದೀರಾ? ಪಸ್ಕ ಹಬ್ಬ ಎಂಬ. ವಂದನೆಗಳು. ಪಸ್ಕ ಹಬ್ಬ. ಈ ಪಸ್ಕ ಹಬ್ಬ ಇಸ್ರಾಯೇಲ್ರಿಗೆ ಅವರ ಜೀವಿತಕ್ಕೆ ಬಹಳ ಪ್ರಾಮುಖ್ಯವಾದಂತ ಒಂದು ಹಬ್ಬ ಮತ್ತು ಬಹಳ ಪ್ರಾಮುಖ್ಯವಾದಂತ ಅವರ ಭವಿಷ್ಯಕ್ಕೆ ದೇವರು ಕೊಟ್ಟಂತ ಒಂದು ಬಿಡುಗಡೆ, ಒಂದು ವಿಮೋಚನೆ ಮತ್ತು ಇದರ ಮುಖಾಂತರವಾಗಿ ಲೋಕಕ್ಕೆ ದೇವರು ತಂದಂತ ಆತನ ಸಂಕಲ್ಪ, ಆತನ ಚಿತ್ತ, ಆತನು ಈ ಭೂಮಿ ಮೇಲೆ ನೆರವೇರಿಸಲಿಕ್ಕಿರುವಂತ ಭವಿಷ್ಯ, ಇವುಗಳೆಲ್ಲವನ್ನ ನಾವು ಅರ್ಥ ಮಾಡಿಕೊಳ್ಳುವಂತರಾಗಿದ್ದೇವೆ. ಪಸ್ಕ ಹಬ್ಬ ಇಸ್ರೇಲ್ ಜನಾಂಗವನ್ನ ಐಗುಪ್ತ ದೇಶದಿಂದ ಹೊರಡುವಾಗ ಆ ದಿನ ಹಬ್ಬವನ್ನ ಆಚರಿಸಿ ಅವರು ಅಲ್ಲಿಂದ ಪ್ರಯಾಣವನ್ನ ಮುಂದುವರಿಸಬೇಕಾಗಿದೆ. ಈ ಹಬ್ಬವನ್ನ ಇದು ಒಂದು ಸೆಲೆಬ್ರೇಷನ್ ಹಬ್ಬ ಅಂತ ಹೇಳುವಾಗ ಇದು ಹರ್ಷದ ಸಂಭ್ರಮದ ಆಚರಣೆ. ಇದು ಒಂದು ಯುದ್ಧವನ್ನ ಜಯಿಸಿದ ಹಾಗೆ ಮತ್ತು ಒಂದು ಹೋರಾಟವನ್ನ ಮುಗಿಸಿದ ಹಾಗೆ ಮತ್ತು ಈ ಹೋರಾಟದಲ್ಲಿ ಸಿಗಬೇಕಾದಂತ ನ್ಯಾಯಯುತವಾದ ಪ್ರತಿಫಲವನ್ನ ಹೊಂದೋದಕ್ಕಾಗಿ ಮಾಡುವಂತ ಒಂದು ಸೆಲೆಬ್ರೇಷನ್, ಒಂದು ಹಬ್ಬ ಇದಾಗಿದೆ. ಇಲ್ಲಿ ದೇವರು 2 ಸಂಗತಿಗಳನ್ನ ಇಸ್ರೇಲ್ ಜನಾಂಗದ ಮುಖಾಂತರವಾಗಿ ಈ ಲೋಕದ ಭವಿಷ್ಯತ್ತಿಗೆ ಇಟ್ಟಿದ್ದಾರೆ. ಒಂದು, ದುಷ್ಟತ್ವಕ್ಕೆ ನ್ಯಾಯ ತೀರಿಸುವಂಥದ್ದು. 2ನೇದಾಗಿ ನೀತಿಗೆ
ನ್ಯಾಯವನ್ನು ಒದಗಿಸಿಕೊಟ್ಟು ದುಷ್ಟತ್ವಕ್ಕೆ ನ್ಯಾಯ ತೀರಿಸ್ತಕ್ಕಂಥದ್ದು, ನೀತಿಗೆ ನ್ಯಾಯವನ್ನು ದೊರಕಿಸಿಕೊಡ್ತಕ್ಕಂಥದ್ದು. ಈ ಹಬ್ಬದ ಸಂಭ್ರಮದ ಆಚರಣೆ ಮುಖ್ಯ ಸಂದೇಶ, ತಾತ್ಪರ್ಯ ಈ ಎರಡು ಸಂದೇಶಗಳನ್ನ ಈ ಜಗತ್ತಿಗೆ ತಿಳಿಸುವಂತದ್ದಾಗಿತ್ತು. ನಾವೀಗಾಗಲೇ ನೋಡ್ತೇವೆ, 400 ವರ್ಷಗಳ ಕಾಲ ಇಸ್ರೇಲ್ ಜನಾಂಗ ಐಗುಪ್ತ ದೇಶದಲ್ಲಿ ಗುಲಾಮರಾಗಿ ಬಿಟ್ಟಿ ದುಡಿಯುವಂತ ಕಾರ್ಯವನ್ನ ಮಾಡುತ್ತಾ ಘೋರವಾದಂತ ಸಂಕಷ್ಟಗಳನ್ನ ಅವರು ಅನುಭವಿಸಬೇಕಾಗಿತ್ತು. ಇದು ಕ್ರೂರತನದಲ್ಲಿ ಅತಿ ಘೋರವಾದಂತ ಕಾರ್ಯಗಳು. ಹೇಗೆ, ಎಷ್ಟು ಇಲ್ಲಿಯ ತನಕ ಈ ಘೋರ ಹಿಂಸೆಗಳನ್ನ ಅವರು ಅನುಭವಿಸಿದ್ರು ಅಂತ ಹೇಳುವಾಗ, ಇದು 1 ವರ್ಷ 2 ವರ್ಷ ಅಥವಾ ಒಂದು 10 ವರ್ಷದ ಕಾಲ ಅಲ್ಲ, 400 ವರ್ಷಗಳ ಕಾಲ. ಈ 400 ವರ್ಷಗಳು ಅಂತ ಹೇಳುವಾಗ ಅಷ್ಟು ಸುಲಭದ ಮಾತೇನಲ್ಲ, ಬಹಳ ದೀರ್ಘಾವಧಿ. ಇದು ಸಾಂಕೇತಿಕವಾಗಿ ಅವರಿಗೆ ಕೊಟ್ಟರು. ಆದರೆ ಈ ದುಷ್ಟತ್ವದ ಆಡಳಿತ ಆದಾಮನು ದೇವರ ಮಾತಿಗೆ ಅವಿಧೇಯತೆಯನ್ನ ತೋರಿದ ದಿನದಿಂದ ಸೈತಾನನಿಗೆ ಮರಳಾಗಿ ಆತನಿಗೆ ವಿಧೇಯನಾದಂತ ದಿನದಿಂದ ಆರಂಭಗೊಂಡು ಈ ಲೋಕದ ಅಂತ್ಯದವರೆಗೂ ದುಷ್ಟತ್ವಕ್ಕೆ ಅಧಿಕಾರವನ್ನ ಕೊಟ್ಟು ಆ ದುಷ್ಟತ್ವದ ಪರಮಾವಧಿ ಲೋಕದ ಅಂತ್ಯದ ತನಕ ಇರುವಂತದ್ದಾಗಿರ್ತದೆ. ಮತ್ತು ಅಂದಿನಿಂದ ಪ್ರಾರಂಭವಾದಂತ ಈ ಒಂದು ದುಷ್ಟತ್ವದ ಆಡಳಿತ ಲೋಕದ ಅಂತ್ಯದವರೆಗೂ ಈ ಭೂಮಿ ಮೇಲೆ ಇರುವಂತದ್ದಾಗಿದೆ. ಮತ್ತು ಈ ದುಷ್ಟತ್ವದ ಕ್ರೂರತನದ ಪರಮಾವಧಿ ಎಷ್ಟಿರ್ತದೆ ಎಂಬುದನ್ನ ಇಸ್ರಾಯೇಲ್ ಜನಾಂಗವು ಅನುಭವಿಸುವಂತದ್ದನ್ನ ನಾವು ನೋಡುವಂತರಾಗಿದೆ. ನೀತಿಯನ್ನ ಸಾಧಿಸುವಂತ ದೇವ ಜನರ ವಿರುದ್ಧವಾಗಿ ಸೈತಾನನು ಬಂಡಾಯವೆದ್ದು ಅವರನ್ನ ಹಿಂಸಿಸುವಂತ ಆತನ ಘೋರವಾದಂತ ಕೃತ್ಯಗಳನ್ನು, ಭಯಂಕರವಾದಂತ ಸಂಕಟಗಳನ್ನು ದೇವರ ಮಕ್ಕಳು ಅನುಭವಿಸುವುದನ್ನ ಇಲ್ಲಿ ಸಾಂಕೇತಿಕವಾಗಿ ನಾವು ನೋಡಬಹುದಾಗಿದೆ. ದೇವರ ವಾಕ್ಯದಲ್ಲಿ ನಾವು ನೋಡ್ತೇವೆ, ಕೊರಿಂಥದವರ ಬರೆದ ಪತ್ರಿಕೆ 10ನೇ ಅಧ್ಯಾಯದಲ್ಲಿ, ದಯಮಾಡಿ ನಮ್ಮ ಸತ್ಯವೇದವನ್ನ 1 ಕೊರಿಂಥ 10ನೇ ಅಧ್ಯಾಯಕ್ಕೆ ತಿರುಗಿಸೋಣ. ಅಲ್ಲಿ ಪೌಲನು ಮರ್ಮವನ್ನ ತಿಳಿಸ್ತಾನೆ. 10ನೇ ಅಧ್ಯಾಯದಲ್ಲಿ ಈ ಸತ್ಯವನ್ನ ನಮ್ಗೆ ತಿಳಿಸ್ತಾನೆ. ಇದನ್ನ ನಾವೆಲ್ಲ ಓದಿದ್ದೇವೆ, ಇದ್ರ ಬಗ್ಗೆ ನಾವು ತಿಳ್ಕೊಂಡಿದ್ದೇವೆ. ಆದ್ರೆ ಇನ್ನೊಂದ್ಸಾರಿ ಈ ವಾಕ್ಯವನ್ನು ಓದ್ಲಿಕ್ಕೆ ನಾನು ಇಷ್ಟಪಡ್ತೇನೆ. ದಯಮಾಡಿ 10ನೇ ಅಧ್ಯಾಯಕ್ಕೆ ನಮ್ಮ ಸತ್ಯವೇದವನ್ನು ತಿರುಗಿಸ್ತೀನಿ. ಅಲ್ಲಿ ಓಕೆ, ಹತ್ತನೇ ವಚನ, 10, 11 ವಚನಗಳನ್ನ ಯಾರು ಓದ್ಬೇಕೆಂಬ ಕೇಳ್ಕೊಳ್ತೇನೆ. ನಾನು ಓದ್ತೇನೆ. ಇದಲ್ಲದೆ ಅವರಲ್ಲಿ ಕೆಲವರು ಗುಣಗುಟ್ಟಿ ಸಂಹಾರಕನ ಕೈಯಿಂದ ನಾಶವಾದರು. ನೀವು ಗುಣಗುಟ್ಟಬೇಡಿರಿ. ಅವರಿಗೆ ಸಂಭವಿಸಿದ ಈ ಸಂಗತಿಗಳು ನಿದರ್ಶನ ರೂಪವಾಗಿವೆ ಮತ್ತು ಯುಗಾಂತಕ್ಕೆ ಬಂದಿರುವವರಾದ ನಮಗೆ ಬುದ್ಧಿವಾದಗಳಾಗಿ ಬರೆದವೆ. ಆದ ಕಾರಣ ನಿಂತಿದ್ದೇನೆಂದು ನೆನೆಸುವವನು ಬೀಳದಂತೆ ಎಚ್ಚರಿಕೆಯಾಗಿರಲಿ. ಇಸ್ರೇಲರಿಗೆ ಸಂಭವಿಸಿದಂತ ನಡೆದಂತ ಘಟನೆಗಳು, ಕಾರ್ಯಗಳು ಯುಗಾಂತ್ಯದಲ್ಲಿ ಜೀವಿಸುವಂತ ದೇವ ಜನರಿಗೆ ಅದು ನಿದರ್ಶನ ರೂಪವಾಗಿವೆ. ಅಂದ್ರೆ ಅಲ್ಲಿ ನಡೆದಂತ ಘಟನೆಗಳು ಇಲ್ಲಿ ಮರುಕಳಿಸುವಂಥದ್ದು, ಅನುಭವಿಸುವಂಥದ್ದು. ಕೊನೆ ಕಾಲದಲ್ಲಿ ದೇವರ ಯೋಜನೆ ಸಂಪೂರ್ಣವಾಗುವಾಗ ಆ ಒಂದು ದೃಶ್ಯ, ಅಲ್ಲಿರುವಂತ ಒಂದು ಸಂಕಟ, ಅಲ್ಲಿ ಇರುವಂತ ಒಂದು ನೋವು, ಅಲ್ಲಿರ್ತಕ್ಕಂಥ ಒಂದು ಯಾತನೆ, ಅದಕ್ಕಾಗಿ ಬಿಡುಗಡೆಗಾಗಿ, ವಿಮೋಚನೆಗಾಗಿ ಒಂದು ಜನಾಂಗ ಮಾಡಿದಂತ ಹೋರಾಟ, ಪಟ್ಟಂತ ಶ್ರಮ, ದೇವರಿಗೆ ಮುಟ್ಟಿದಂತ ಕೂಗು,
ಈ ಕೊನೆ ಕಾಲದಲ್ಲಿ ಅಂತ್ಯದ ದಿನಗಳಲ್ಲಿ ಇದು ಅದಕ್ಕಿಂತ ಇನ್ನು ವಿಪರೀತವಾದಂತ ಸಂಕಟಗಳೊಂದಿಗೆ ಈ ಲೋಕವು ದೇವಜನರು ಈ ಲೋಕದಲ್ಲಿ ಇದ್ದುಕೊಂಡು ಅದನ್ನ ಅನುಭವಿಸ್ಬೇಕಾಗ್ತದೆ ಮತ್ತು ಅದನ್ನ ತಮ್ಮ ಜೀವಿತದಲ್ಲಿ ಸ್ವೀಕಾರ ಮಾಡಿಕೊಳ್ಬೇಕಾಗ್ತದೆ ಮತ್ತು ಬಿಡುಗಡೆಗಾಗಿ ಕರ್ತನಲ್ಲಿ ಬಲವಾಗಿ ವಿಜ್ಞಾಪಿಸಬೇಕಾಗಿದೆ. ಇದರ ಒಂದು ನಿದರ್ಶನವನ್ನ ಅವರಿಗೆ ಮೊದಲು ಅವರ ಜೀವಿತದ ಮುಖಾಂತರವಾಗಿ ದೇವರು ಕಾರ್ಯ ಮಾಡುವುದರ ಮುಖಾಂತರವಾಗಿ ಯುಗಾಂತ್ಯದಲ್ಲಿ ಇರುವಂತ ತನ್ನ ಜನರಿಗೆ ಹೇಗೆ ದೇವರು ಇಂಥ ಘೋರವಾದಂತ ಸಂಕಟವನ್ನ 400 ವರ್ಷಗಳ ತನಕ ಅವರು ಸಹಿಸಿಕೊಳ್ಳುವುದಕ್ಕೆ ಶಕ್ತಿ ನೀಡಿದನು, ಸಹಿಸಿಕೊಳ್ಳಿಕ್ಕೆ ಸಾಧ್ಯವಾಯಿತು. ಹಾಗೆ ಈ ದೀರ್ಘಾವಧಿಯಲ್ಲಿ ದೇವಜನರು ಪ್ರತಿಯೊಂದು ಯುಗದಲ್ಲಿಯೂ ಅದೇ ರೀತಿಯಾದಂತ ಸಂಕಟಗಳನ್ನ ಎದುರಿಸಿ ಸಹಿಸಿ ಕರ್ತನಿಗಾಗಿ ದೃಢವಾಗಿ ನಿಂತುಕೊಳ್ಳಬೇಕಾಗುತ್ತದೆ. ಇಲ್ಲಿ ಇಸ್ರಾಯೇಲ್ ಜನಾಂಗವು ದೇವರು ಆರಿಸಿಕೊಂಡಂತ ಜನಾಂಗವಾಗಿ ದೇವರ ಚಿತ್ತವನ್ನ ನೆರವೇರಿಸುವುದಕ್ಕಾಗಿ ದೇವರ ಯೋಜನೆಯನ್ನ ಸಂಪೂರ್ಣಗೊಳಿಸುವುದಕ್ಕಾಗಿ ಇವರ ಮುಖಾಂತರವಾಗಿ ಇಡೀ ಜಗತ್ತಿಗೆ ತನ್ನ ರಕ್ಷಣೆಯ ಯೋಜನೆಯನ್ನು ಈ ಲೋಕಕ್ಕೆ ಅನುವು ಮಾಡಿಕೊಡುವುದಕ್ಕಾಗಿ ತಾನು ಆರಿಸಿಕೊಂಡಂತ ಈ ಜನಾಂಗವು ತನ್ನ ಯೋಜನೆಯನ್ನ ಸಂಪೂರ್ಣಗೊಳಿಸಲು ಆತನ ಚಿತ್ತವನ್ನ ನೆರವೇರಿಸಬೇಕಾದ್ರೆ ಈ 400 ವರ್ಷಗಳು ಅಲ್ಲಿ ಈ ಸಂಕಷ್ಟಗಳನ್ನ ಎದುರಿಸಲೇಬೇಕಾಗಿತ್ತು. ಈ ಸಂಕಷ್ಟಗಳನ್ನ ಎದುರಿಸುವಾಗ ಇಲ್ಲಿ ಈ ಲೋಕದಲ್ಲಿ ದೇವರ ನೀತಿಗೆ ವಿರುದ್ಧವಾಗಿ ದಂಡೆತ್ತಿದಂತ ಸೈತಾನನ ಕಾರ್ಯಗಳು, ಅವರಿಗಾದಂತ ಅನುಭವಗಳು, ಈ ಲೋಕದಲ್ಲಿ ದೇವರ ರಾಜ್ಯಕ್ಕಾಗಿ ಹಂಬಲಿಸುವಂತ ಆತನ ನೀತಿಯ ಜೀವಿತದಲ್ಲಿ ನೀತಿಗಾಗಿ ಬದುಕುವಂತ ಪ್ರತಿಯೊಬ್ಬ ದೇವ ಜನರ ವಿರುದ್ಧವಾಗಿ ಸೈತಾನನು ಮಾಡುವಂತ ಕ್ರಿಯೆಗಳನ್ನ, ಆತನು ತರಬಹುದಾದಂತ ಸಂಕಟಗಳನ್ನ, ಆತನು ದೇವರ ಜನರಿಗೆ ವಿರುದ್ಧವಾಗಿ ಮಾಡುವಂತ ಹೋರಾಟವನ್ನ, ಅದರ ನಿಮಿತ್ತ ದೇವ ಜನರು ಅನುಭವಿಸಬೇಕಾದಂತ ಹಿಂಸೆಯನ್ನ ಮತ್ತು ಈ ಹಿಂಸೆಯಿಂದ ಅವರು ದೇವರ ಘನತೆಗಾಗಿ ಅಂಗೀಕಾರ ಮಾಡಿಕೊಂಡು ಕರ್ತನಿಗಾಗಿ ಸಹಿಸಿಕೊಂಡು ದೇವರ ನೀತಿಯಲ್ಲಿ ಆತನ ರಾಜ್ಯಕ್ಕಾಗಿ ಎದುರು ನೋಡುತ್ತಾ ತಮ್ಮ ಆತ್ಮ ಪ್ರಾಣ ಶರೀರಗಳನ್ನ ಕರ್ತನ ಕೈಗೆ ಒಪ್ಪಿಸಿಕೊಡುತ್ತಾ ಬಿಡುಗಡೆಗಾಗಿ ಹಂಬಲಿಸುವಂತವರಾಗಿರಬೇಕೆಂದು ಮತ್ತು ಹೇಗೆ ಇಸ್ರಾಯೇಲರು ಈ ಸಂಕಟಗಳಿಂದ ಯಾವ ಪ್ರಯತ್ನ ಮಾಡಿದರು ಅವರಿಗೆ ಬಿಡುಗಡೆ ಆಗದೇ ಇದ್ದು ದೇವರೇ ತನ್ನ ಸಂಕಲ್ಪದ ಮೇರೆಗೆ ಸಮಯವು ಕೂಡಿ ಬಂದಾಗ ಆತನ ಸಮಯದ ತಕ್ಕಂತೆ ಆತನು ತನ್ನ ಕಾರ್ಯವನ್ನ ಮಾಡುವಂತವನಾಗಿದ್ದಾನೆ. ಹೇಗೆ ಮೋಶೆಯನ್ನ ಆ ಸಮಯಕ್ಕೆ ತಕ್ಕಂತೆ ಅವನ್ನ ಕಳುಹಿಸಿ ತನ್ನ ಮಾತು ನೆರವೇರುವಂತೆ ದೇವರು ಕಾರ್ಯ ಮಾಡಿದನು, ಹೇಗೆ ತನ್ನ ಭುಜಬಲ ಪರಾಕ್ರಮದಿಂದ ಐಗುಪ್ತರ ಮಧ್ಯದಲ್ಲಿ 10 ಉಪದ್ರವಗಳನ್ನ 10 ಮಹತ್ಕಾರ್ಯಗಳನ್ನ ಮಾಡಿ ತನ್ನ ಜನಾಂಗವನ್ನ ಅದ್ಭುತಕರವಾಗಿ ಆಶ್ಚರ್ಯಕರವಾಗಿ ಬಿಡುಗಡೆ ಮಾಡಿ ನಾನೇ ನಿಮ್ಮ ದೇವರು ಎಂಬುದನ್ನ ಸಾಬೀತು ಮಾಡಿದನು, ಹೇಗೆ ಐಗುಪ್ತರು ತಮ್ಮ ದೇವರ ಮಹತ್ಕಾರ್ಯಗಳನ್ನ ಕಣ್ಣಾರೆ ಕಂಡು ಅದಕ್ಕೆ ಅವರು ಸಾಕ್ಷಿಗಳಾದರು, ಹಾಗೆಯೇ ಈ ಕೊನೆ ಕಾಲದಲ್ಲಿ ದೇವಜನರು ದೇವರನ್ನು ಆತುಕೊಂಡು ಬದುಕುವಾಗ ದೇವರು ಅದೇ ರೀತಿಯಾಗಿ ತನ್ನ ವಿಮೋಚನೆಯನ್ನ ಉಂಟು ಮಾಡುವಂತವನಾಗಿದ್ದಾನೆ ಮತ್ತು ತನ್ನ ಜನಾಂಗವನ್ನ ಎಂದಿಗೂ ಕೂಡ ಆತನು ಕಡೆಗಾಣಿಸುವುದಿಲ್ಲ. ಅದಕ್ಕೆ ಒಂದು ಸಮಯವನ್ನ ಇಟ್ಟಿದ್ದಾನೆ. ಆ ಸಮಯಕ್ಕೆ ತಕ್ಕಂತೆ ಎಲ್ಲವೂ ನಡೆಯುವಂತದ್ದಾಗಿದೆ ಮತ್ತು ಆ ಸಮಯ ಬಂದಾಗ ದೇವರು ತನ್ನ ಸಂಕಲ್ಪವನ್ನ ತಡ ಮಾಡದೆ ನೆರವೇರಿಸ್ತಾನೆ. ಅಲ್ಲಿಯ ತನಕ ದೇವರ ಸಭೆ ದೇವರ ಚಿತ್ತಕ್ಕಾಗಿ ಎದುರು ನೋಡುತ್ತಾ ತಾಳ್ಮೆಯಿಂದ ಕೊನೆಯವರೆಗೂ ತಾಳಿಕೊಂಡಿರಬೇಕೆಂಬುದನ್ನ ಈ ಪಸ್ಕ ಹಬ್ಬದ ಸಾಂಕೇತಿಕವಾಗಿ ನಾವು ಅರ್ಥ ಮಾಡಿಕೊಳ್ಳಬೇಕಾಗಿದೆ.
ಸೊ ಇಲ್ಲಿ 400 ವರ್ಷಗಳಿಂದ ಬಂಧನದಲ್ಲಿದ್ದಂತ, ಘೋರವಾದಂತ ಹಿಂಸೆಗಳನ್ನ ಅನುಭವಿಸಿದಂತ ಈ ಜನರ ವಿಮೋಚನೆ ಆಗ್ತದೆ. ವಿಮೋಚನೆ ಆಗುವಾಗ ಇವರನ್ನ ಹಾಗೆ ಕರ್ಕೊಂಡು ಹೋಗಿದ್ರೆ ದುಷ್ಟತ್ವಕ್ಕೆ ಆ ದುಷ್ಟತ್ವದ ಪ್ರತಿಫಲವನ್ನು ಹಿಂತಿರುಗಿಸಿಕೊಡುವಂತ ಕಾರ್ಯವು ಹಾಗೆ ಉಳಿದು ಬಿಡ್ತದೆ. ಆದುದರಿಂದ ಅಷ್ಟು ಸುಲಭವಾಗಿ ಫರೋಹನನು ಇವರನ್ನ ಬಿಟ್ಟು ಬಿಡದೆ ಅವರು ಮಾಡಿದಂತ ಪ್ರತಿಯೊಂದು ಅನ್ಯಾಯಕ್ಕಾಗಿ, ಅವರ ಒಂದು ಕ್ರೂರತನಕ್ಕಾಗಿ, ಅನ್ಯರನ್ನ ಇತರರನ್ನ ಹಿಂಸೆ ಪಡಿಸಿದಂತ ಹಿಂಸೆಗಾಗಿ ಪ್ರತೀಕಾರವಾಗಿ ಅವರಿಗೆ ಸಲ್ಲಬೇಕಾದಂತ ತೀರ್ಪನ್ನ ದೇವರು ಕೊಡ್ಲೇಬೇಕಾಗಿ. ಯಾಕಂತಂದ್ರೆ ದೇವರು ನ್ಯಾಯವಂತನು, ನೀತಿವಂತನು ಆಗಿದ್ದಾನೆ. ಆತನು ನ್ಯಾಯವಂತನಾಗಿ ತೀರ್ಪನ್ನ ಕೊಡ್ಲೇಬೇಕಾಗ್ತದೆ. ಆತನೆಯ ತೀರ್ಪು ಅನ್ಯಾಯದ ವಿರುದ್ಧವಾಗಿ ದಂಡನೆಯನ್ನ ವಿಧಿಸಲೇಬೇಕಾಗಿ. ಆ ದಂಡನೆ ಐಗುಪ್ತರ ಮೇಲೆ ಬರಲೇಬೇಕಾಗಿ. ಐಗುಪ್ತ ರಾಜನು ಆತನನ್ನು ಅನುಮೋದಿಸಿದಂತ ಆತನ ಜನರು ಅದನ್ನು ಅನುಭವಿಸಬೇಕಾಗಿ. ದೇವರು ಯಾವ ಕಾಲಕ್ಕೂ ಅನ್ಯಾಯವನ್ನ ಸಹಿಸುವುದಿಲ್ಲ ಮತ್ತು ಎಲ್ಲ ಕ್ರೂರತನಕ್ಕೂ ಕೆಟ್ಟತನಕ್ಕೂ ತಾನು ತೀರ್ಪನ್ನ ವಿಧಿಸುವಂತವನಾಗಿದ್ದಾನೆ. ಆತನು ವಿಧಿಸುವಂತ ತೀರ್ಪು ಏನಾಗಿರುತ್ತದೆ ಎಂಬುದನ್ನ ಯುಗ ಯುಗಾಂತರಕ್ಕೂ ಅನ್ಯಾಯವನ್ನ ಅನುಸರಿಸುವಂತ ಪ್ರತಿಯೊಬ್ಬ ಮಾನವನಿಗೂ ಅದು ನಿದರ್ಶನವಾಗಬೇಕಾಗಿತ್ತು. ಇದು ಇಸ್ರಾಯೇಲರಿಗೆ ಮಾತ್ರ ಅಲ್ಲ, ನೀತಿಗೆ ವಿರುದ್ಧವಾಗಿ ಹೋರಾಟ ಮಾಡುವಂತ, ಅನ್ಯಾಯವನ್ನ ಪ್ರೀತಿಸುವಂತ, ದುಷ್ಟತ್ವದ ಮೇಲೆ ಪ್ರತೀಕಾರ ಮಾಡುವಂತ ಈ ಒಂದು ಕಾರ್ಯ ಹೇಗಿರ್ತದೆ ಮತ್ತು ಆತನ ನ್ಯಾಯ ತೀರ್ಪು ಹೇಗಿರ್ತದೆ ಅಂತಕ್ಕಂಥ ಒಂದು ಮಾಹಿತಿಯನ್ನು ಕೂಡ ಲೋಕಕ್ಕೆ ದೇವರು ಕೊಡಬೇಕಾಗಿದೆ. ಮತ್ತು ಈ ಒಂದೇ ದಿನದಲ್ಲಿ 2 ಕಾರ್ಯಗಳು ನಡೆಯುವಂತದ್ದಾಗಿರುತ್ತದೆ. ಇವರ ಬಿಡುಗಡೆಯ ಮೊದಲೇ ಅನ್ಯಾಯಕ್ಕೆ ಆಗಬೇಕಾದಂತ ದಂಡನೆ ಆಗಬೇಕಾಗಿರ್ತದೆ. ಆ ಬಿಡುಗಡೆಯ ಸಮಯ ಬರುವಾಗ ಇವರಿಗೆ ತೀರ್ಪು ಸಂಪೂರ್ಣವಾಗಬೇಕಾಗ್ತದೆ. ಈಗ ಸ್ವಾಮಿ, ಈ ವಿಮೋಚನೆ ಕ್ರಿಯೆ ಇದು ರಕ್ತ ಸಾಕ್ಷಿಯಾಗಿ ಬರೆಯಲ್ಪಡ್ತದೆ. ಇತಿಹಾಸದಲ್ಲಿ ರಕ್ತ ಸಾಕ್ಷಿಯಾಗಿ ಬರೆಯಲ್ಪಡ್ತದೆ. ಯಾಕಂತಂದ್ರೆ ಇದು ನಿತ್ಯತ್ವಕ್ಕೂ ಇರಬೇಕಾದಂತ ಒಂದು ಸಾಕ್ಷಿ. ಆ ದಿನ ವಿಶೇಷವಾದ ಇಸ್ರೇಲ್ ಜನಾಂಗಕ್ಕೆ, ದೇವರ ಜನರಿಗೆ ನೀತಿಗಾಗಿ ಹಿಂಸೆ ಅನುಭವಿಸಿ ಕೊಲ್ಲಲ್ಪಟ್ಟಂತ ದೇವ ಜನರಿಗೆ ಸಿಗಬೇಕಾದಂತ ನ್ಯಾಯಕ್ಕೆ ಸಿಕ್ಕಿದಂತ ಜಯಕ್ಕೆ ಅದು ವಿಶೇಷವಾದಂತ ದಿನವಾಗಿದೆ. ಆ ದಿನದಲ್ಲಿ ದೇವರು ಇವರನ್ನ ಬಿಡುಗಡೆ ಮಾಡುವಾಗ ಈ ಮಾತುಗಳನ್ನ ಇವರಿಗೆ ತಿಳಿಸ್ತಾರೆ. ಇದನ್ನ 12ನೇ ಅಧ್ಯಾಯದಲ್ಲಿ, ವಿಮೋಚನ ಕಾಂಡ 12ನೇ ಅಧ್ಯಾಯದಲ್ಲಿ ನಾವು ನೋಡ್ತೇವೆ. ಇವತ್ತು ಪರಿಚಯ ಮಾತ್ರ, ಮುಂದೆ ಅನೇಕ ಸಂಗತಿಗಳನ್ನ ನಾವು ತಿಳಿತೇವೆ. ದೇವರು ನಮ್ಮನ್ನ ನಡೆಸಲಿ, ದೇವರ ಆತ್ಮನ ಬೋಧಕರ ಜೊತೆಗೆ ಮಾತನಾಡಲಿ. ಇವತ್ತಿನ ಒಂದು ಪರಿಚಯದಲ್ಲಿ ಕೆಲವು ಸಂಗತಿಗಳನ್ನ ಮಾತನಾಡಿಕೊಳ್ಳೋಣ. 12ನೇ ಅಧ್ಯಾಯದಲ್ಲಿ 1ನೇ ವಚನದಿಂದ, ಐಗುಪ್ತ ದೇಶದಲ್ಲಿ ಯೆಹೋವನು ಮೋಸೆ ಆರೋನರ ಸಂಗಡ ಮಾತಾಡಿ ಇಂತೆಂದನು, ಎಲ್ಲಾ ಮಾಸಗಳಲ್ಲಿ ಇದೇ ನಿಮಗೆ ಆದಿ ಮಾಸವಾಗಿರಬೇಕು, ಇದೇ ನಿಮಗೆ ಪ್ರತಿ ವರ್ಷದ ಮೊದಲನೇ ತಿಂಗಳಾಗಿರಬೇಕು. ಇದರ ವಿಷಯದಲ್ಲಿ ನೀವು ಇಸ್ರಾಯೇಲರ ಸಮೂಹಕ್ಕೆಲ್ಲ ಅಪ್ಪಣೆ ಕೊಡಬೇಕಾದದ್ದೇನೆಂದರೆ, ಈ ತಿಂಗಳಿನ 10ನೇ ದಿನದಲ್ಲಿ ನಿಮ್ಮ ನಿಮ್ಮ ಗೋತ್ರಗಳ ಪ್ರತಿಯೊಂದು ಮನೆಯವರು ಒಂದೊಂದು ಕುರಿಮರಿಯನ್ನಾಗಲಿ ಆಡು ಮರಿಯನ್ನಾಗಲಿ ತೆಗೆದುಕೊಳ್ಳಬೇಕು. ಕುಟುಂಬವು ಚಿಕ್ಕದಾಗಿದ್ದು ಪೂರಾ ಒಂದು ಮರಿಯನ್ನು ತಿನ್ನುವುದಕ್ಕೆ ಆಗದೆ ಹೋದ ಪಕ್ಷಕ್ಕೆ
ನೆರೆಮನೆಯ ಕುಟುಂಬದೊಂದಿಗೆ ಸೇರಿ ಒಬ್ಬೊಬ್ಬನು ಇಷ್ಟಿಷ್ಟು ತಿನ್ನುವನೆಂದು ಗೊತ್ತು ಮಾಡಿಕೊಂಡು ಆ ಜನಗಳ ಸಂಖ್ಯಾನುಸಾರ ಮರಿಗಳನ್ನು ತೆಗೆದುಕೊಳ್ಳಲಿ. ಆ ಮರಿಯು ಪೂರ್ಣಾಂಗವಾದ 1 ವರ್ಷದ ಗಂಡಾಗಿರಬೇಕು. ಕುರಿಗಳಿಂದಾಗಲಿ ಆಡುಗಳಿಂದಾಗಲಿ ಅದನ್ನು ತೆಗೆದುಕೊಳ್ಳಬಹುದು. ಈ ತಿಂಗಳಿನ 14ನೆಯ ದಿನದವರೆಗೆ ಅವುಗಳನ್ನು ಇಟ್ಟುಕೊಂಡಿದ್ದು, ಆ ದಿನದ ಸಂಜೆ ವೇಳೆಯಲ್ಲಿ ಇಸ್ರಾಯೇಲರ ಸಮೂಹದವರೆಲ್ಲರೂ ತಮ್ಮ ತಮ್ಮ ಕೂಟಗಳಲ್ಲಿ ಕೊಯ್ಯಬೇಕು. ಇಲ್ಲಿ ಪಸ್ಕಾ ಹಬ್ಬವನ್ನು ಆಚರಿಸುವಾಗ ಇವರ ಬಿಡುಗಡೆಯ ಹಿಂದಿನ ದಿನದಲ್ಲಿ ಇವರು ತಮ್ಮ ವಿಮೋಚನೆಗಾಗಿ ದೇವರ ಕೊಟ್ಟಂತ ಈ ನಿಯಮವನ್ನ ಪಾಲನೆ ಮಾಡಬೇಕು. 10 ಉಪದ್ರವಗಳು 9 ಮುಗಿದೋಗಿರ್ತದೆ, ಇನ್ನೊಂದು ಉಪದ್ರವ ಇರ್ತದೆ. ಆ ಉಪದ್ರವವನ್ನ ನಡೆಸುವಾಗ ಇವರಿಗೆ ಬಿಡುಗಡೆ ಆಗ್ತದೆ. ಸ್ವಾಮಿ ಖಡಾಖಂಡಿತವಾಗಿ ಹೇಳ್ತಾನೆ, ಇವತ್ತು ನಿಮಗೆ ಬಿಡುಗಡೆ ಆಗ್ತದೆ, ನೀವು ಇಲ್ಲಿಂದ ಹೋಗ್ತೀರಿ. ಇದು ನಿಮಗೆ ಇತಿಹಾಸದಲ್ಲಿ ಎಂದಿಗೂ ಮರೆಯಲಾಗದಂತ ಒಂದು ವಿಮೋಚನೆ. ಇದು ಶಾಶ್ವತವಾಗಿ ನಿಮಗೂ ನಿಮ್ಮ ಸಂತತಿಗೂ ಸದಾಕಾಲ ನೆನಪಿನಲ್ಲಿರಬೇಕು. ಅದಕ್ಕಾಗಿ ಕಾರ್ಯವನ್ನು ಮಾಡ್ತೇನೆ. ಜೊತೆಗೆ ನಿಮ್ಮ ಬಿಡುಗಡೆಗಾಗಿ ನೀವು ಮಾಡಬೇಕಾಗಿರೋದು ಏನಪ್ಪಾ ಅಂತಂದ್ರೆ, ಪ್ರತಿಯೊಂದು ಕುಟುಂಬದಲ್ಲಿಯೂ ಒಂದು ಕುರಿಯನ್ನ, ಪೂರ್ಣಾಂಗವಾದಂತ ಕುರಿಯನ್ನ ತೆಗೆದುಕೊಂಡು ಅದನ್ನ ಕೊಯ್ದು ಅದರ ರಕ್ತವನ್ನ ಪಟ್ಟಿಗಳ ಮೇಲೆಯೂ ಮತ್ತು ಬಾಗಿಲು ಕಂಬಗಳ ಮೇಲೆಯೂ ಹಚ್ಚಬೇಕು. ಮುಂದೆ ಹೇಳ್ತಾರೆ ನೋಡ, ಈ ತಿಂಗಳಿನ 14ನೆಯ ದಿನದವರೆಗೆ ಅವುಗಳನ್ನು ಇಟ್ಟುಕೊಂಡಿದ್ದು, ಆ ದಿನದ ಸಂಜೆ ವೇಳೆಯಲ್ಲಿ ಇಸ್ರಾಯೇಲರ ಸಮೂಹದವರೆಲ್ಲರೂ ತಮ್ಮ ತಮ್ಮ ಕೂಟಗಳಲ್ಲಿ ಕೊಯ್ಯಬೇಕು. ಅವುಗಳ ರಕ್ತದಲ್ಲಿ ಸ್ವಲ್ಪ ತೆಗೆದು ತಾವು ಆ ಭೋಜನವನ್ನು ಮಾಡುವ ಮನೆ ಬಾಗಿಲಿನ 2 ನಿಲುವು ಕಂಬಗಳಿಗೂ ಮೇಲಿನ ಪಟ್ಟಿಗೂ ಹಚ್ಚಬೇಕು. ಇದು ಪ್ರಾಮುಖ್ಯವಾದಂತ ವಿಷಯ. ಹಬ್ಬ ಮಾಡುವಾಗ ಕುರಿ ಕೊಯ್ದು ಉಂಡು ಸಂತೋಷ ಪಡೋದು ಬೇರೆ. ಆದರೆ ಇವರ ಬಿಡುಗಡೆಗಾಗಿ ದೇವರು ಮಾಡುವಂತ ಒಂದು ಮಹಾ ಸಂಕಲ್ಪ, ನೆರವೇರಬೇಕಾದಂತ ಸಂಕಲ್ಪ, ಈ ಕುರಿಯನ್ನ ಬಲಿ ಕೊಡುವುದರಲ್ಲಿ, ಈ ಕುರಿಯ ರಕ್ತವನ್ನು ಮನೆಯ ಬಾಗಿಲಿಗೆ ಹಚ್ಚುವುದರಲ್ಲಿ ದೇವರು ತನ್ನ ಉನ್ನತವಾದ ಸಂಕಲ್ಪವನ್ನು ನೆರವೇರಿಸುವುದನ್ನ ಮುಂದಿನ ಪ್ರವಾದನೆಯಾಗಿ ಇವರಿಗೆ ಕೊಡ್ತಾರೆ. ಇದೆಲ್ಲ ನಾವು ಈ ವಿಷಯಗಳನ್ನ ಕಲ್ತಿದ್ದೇವೆ. ನಮ್ಮ ಪಸ್ಕದ ಕುರಿ ಯಾರು 1ನೇ ಕೊರಿಂಥ, ಅದನ್ನ ಮುಂದೆ ಕಲಿತೇವೆ, ಆದ್ರೆ ಸಂಕ್ಷಿಪ್ತ 1ನೇ ಕೊರಿಂಥ 5ನೇ ಅದೇ 7ನೇ ವಚನ ಓದ್ಬಿಡೋಣ. 1ನೇ ಕೊರಿಂಥ 5ನೇ ಅಧ್ಯಾಯ 7ನೇ ವಚನ. ಸತ್ಯವೇದ ಇದ್ರೆ ತೆಗೆದು ಓದ್ಬೇಕೆಂಬುದಾಗಿ ಕೇಳ್ಕೊಳ್ತಾರೆ. 5ನೇ ಅಧ್ಯಾಯ ನೀವು 7ನೇ ವಚನ. ಇಲ್ಲದವರೆನಿಸಿಕೊಂಡಿದ್ದರಿಂದ ನೀವು ಇಲ್ಲದವರೆನಿಸಿಕೊಂಡಿದ್ದ ಹಳೆ ಉಳಿಯನ್ನು ತೆಗೆದುಹಾಕಿ ಹೊಸ ಟಣಿಕೆದಂತಾಗಿರಿ. ಏಕೆಂದರೆ ನಮ್ಮ ಪಸ್ಕದ ಯಜ್ಞದ ಕುರಿಯು ಕೊಯ್ದದೆ. ಅದಾವುದೆಂದರೆ ಕ್ರಿಸ್ತನೇ. ದೇವರ ಉನ್ನತವಾದಂತ ಸಂಕಲ್ಪವು ಪಸ್ಕ ಹಬ್ಬದ ಇವರ ಸಂಭ್ರಮಾಚರಣೆಯ, ಇವರ ವಿಮೋಚನೆಯ, ಬಿಡುಗಡೆಯಲ್ಲಿ ಪ್ರಾರಂಭವಾಗುವಂಥದ್ದನ್ನು ನಾವು ನೋಡ್ತೇವೆ. ಇದು ಸುಮ್ಮನೆ ಅವತ್ತಿನ ಒಂದು ದಿನಕ್ಕಾಗಿ ನೇಮಿಸಲ್ಪಟ್ಟಂತ ಕಾರ್ಯವಲ್ಲ. ಇದು ಲೋಕದ ನೀತಿಯ ಜೀವಿತದಲ್ಲಿ ತನ್ನನ್ನ ಪ್ರೀತಿಸುವಂತ ತನ್ನ ಜನರಿಗಾಗಿ ದೇವರು ತನ್ನನ್ನ ಸಮರ್ಪಿಸಿಕೊಂಡು ತನ್ನನ್ನ ಅಂಗೀಕಾರ ಮಾಡಿಕೊಂಡಂತ ಮಾನವರ ಹಿತಕ್ಕಾಗಿ ತನ್ನ ಪ್ರಾಣವನ್ನೇ ಬಲಿ ಕೊಡುವುದರ ಸಂಕೇತವಾಗಿತ್ತು. ಯೇಸು ಕ್ರಿಸ್ತನು ಅದಾದ 2000 ವರ್ಷಗಳ ಮೇಲೆ ಈ ಲೋಕಕ್ಕೆ ಬಂದು ಕಲ್ವಾರಿ ಶಿಲುಬೆ ಮೇಲೆ
ತನ್ನ ಪ್ರಾಣವನ್ನ ಕೊಡುವಂತ ಆ ಒಂದು ಸಂಕೇತಗಳನ್ನ ಆ ದಿನದಲ್ಲಿ ಇವರಿಗೆ ನೇಮಕ ಮಾಡಿದನು. ಜೊತೆಗೆ ಆ ಕುರಿಯ ರಕ್ತದಿಂದ ಇವರು ರಕ್ಷಿಸಲ್ಪಟ್ಟರು. ಆ ದಿನ ಸಂಹಾರ ಆಯ್ತು. ಐಗುಪ್ತ ದೇಶದಲ್ಲಿ ಐಗುಪ್ತರ ಚೊಚ್ಚಲ ಮಕ್ಕಳು ಪ್ರತಿಯೊಂದು ಮನೆಯಲ್ಲೂ ಸಂಹರಿಸಲ್ಪಟ್ಟರು. ಆದರೆ ಇಸ್ರಾಯೇಲರ ಮನೆಯಲ್ಲಿ ಒಂದು ಸಣ್ಣ ನರ ಹುಳವನ್ನಾದರೂ ದೇವದೂತರು ಮುಟ್ಟಲಿಕ್ಕಿಲ್ಲ. ಕಾರಣ ಏನು? ಕಾರಣ ಏನಪ್ಪಾ ಅಂತಂದ್ರೆ ದೇವರಿಗೂ ಇವರಿಗೆ ಅಪ್ಪಣೆಯನ್ನು ಕೊಟ್ಟಿದ್ರು. ಮೊದಲೇ ತಿಳಿಸಿದನು, ಯಾರ್ಯಾರ ಬಾಗಿಲುಗಳ ಮೇಲೆ ರಕ್ತದ ಕಲೆ ಇಲ್ಲವೋ ಅವರ ಮನೆಗಳೊಳಗೆ ಸಂಹಾರ ದೂತಕನು ಹೋಗಿ ಸಂಹಾರವನ್ನ ಮಾಡ್ತಾನೆ. ಆದುದರಿಂದ ಎಚ್ಚರಿಕೆಯಾಗಿರಲಿ. ನೀವು ಮಾತ್ರ ಈ ಕೆಲಸವನ್ನ ಮಾಡಬೇಕು. ನಿಮ್ಮ ಮನೆಯ ಬಾಗಿಲಿನ ಮುಂದೆ ಇರುವಂತಹ ಆ ನಿಲುವು ಪಟ್ಟಿಗಳ ಮೇಲೆ, 2 ಕಂಬಗಳ ಮೇಲೆ ಆ ಕುರಿಯ ರಕ್ತವನ್ನ ಹಚ್ಚಬೇಕು. ಆ ರಕ್ತದ ಮುಖಾಂತರವಾಗಿ ಸಂಹಾರ ದೂತಕನು ನಿಮ್ಮ ಮನೆಯ ಒಳಗಡೆ ಪ್ರವೇಶ ಮಾಡುವುದಿಲ್ಲ. ಯಾರ ಮನೆಯಲ್ಲಿ ರಕ್ತದ ಈ ಒಂದು ಗುರುತಿಲ್ಲವೋ ಅವರ ಮನೆಯೊಳಗೆ ಸಂಹಾರ ಆಗ್ತದೆ. ಇಲ್ಲಿ ದೇವರು ಒಳ್ಳೆತನವನ್ನ ಕೆಟ್ಟತನವನ್ನ ಪ್ರತ್ಯೇಕಿಸುವುದನ್ನ ನಾವು ನೋಡ್ತೇವೆ. ನೀತಿವಂತರನ್ನ ಅನೀತಿವಂತರನ್ನ ಪ್ರತ್ಯೇಕಿಸುವುದನ್ನ ನಾವು ನೋಡ್ತೇವೆ. ಮತ್ತು ನೀತಿಗೆ ವಿರುದ್ಧವಾಗಿ ದಂಡೆತ್ತಿದಂತ ಅನ್ಯಾಯದ ವಿರುದ್ಧವಾಗಿ ಪ್ರತೀಕಾರವನ್ನ ಸಂಪೂರ್ಣವಾಗಿ ಒಬ್ಬನಾದರೂ ತಪ್ಪಿಸಿಕೊಳ್ಳೋದ ಹಾಗೆ ಕಾರ್ಯ ಮಾಡುವುದನ್ನು ಇಲ್ಲಿ ನಾವು ನೋಡ್ತೇವೆ. ನೀತಿಗೆ ಹಸಿದು ನಿತ್ಯ ಜೀವಕ್ಕಾಗಿ ಹಿಂಸೆ ಸಂಕಟಗಳನ್ನು ಅನುಭವಿಸಿ ನೊಂದಂತ ಜೀವಕ್ಕಾಗಿ ಸಿಗಬೇಕಾದಂತ ರಕ್ಷಣೆಯಲ್ಲಿ ಒಬ್ಬನಾದರೂ ತಪ್ಪಿಸಿಕೊಳ್ಳದೆ ಎಲ್ಲರೂ ಆ ರಕ್ಷಣೆಯಲ್ಲಿ ಸುರಕ್ಷಿತವಾದ ದೇವರ ನಡೆಸುವಿಕೆಯನ್ನ, ಆತನ ಉನ್ನತವಾದಂತ ರಕ್ಷಣೆಯನ್ನ ಅನುಭವಿಸುವುದನ್ನ ಇಲ್ಲಿ ನಾವು ನೋಡುವಂತಾಗಿದೆ. ಪ್ರಿಯ ದೇವ ಜನರೇ, ಇಸ್ರೇಲರಿಗೆ ಕೊಟ್ಟಂತ ಇಸ್ರೇಲ್ ಜೀವಿತದಲ್ಲಿ ನಡೆದಂತ ಈ ಕಾರ್ಯವು ಲೋಕಾಂತ್ಯದವರೆಗೆ ದೇವರನ್ನ ಪ್ರೀತಿಸುವಂತ ದೇವರ ಜನರ ಮಧ್ಯದಲ್ಲಿ ದೇವರು ನಡೆಸುವಂತ ಕಾರ್ಯವಿಧಾನವನ್ನ ಅವರ ಮುಖಾಂತರವಾಗಿ ನಮಗೆ ತಿಳಿಸಿದ್ದಾರೆ. ಇಸ್ರಾಯೇಲರು ದೇವರನ್ನ ಅರಿಯದೇ ಇದ್ದಾಗ, ದೇವರ ಬಗ್ಗೆ ನಂಬಿಕೆ ಇಲ್ಲದೆ ಇದ್ದಾಗ, ದೇವರ ವಿಷಯವಾದಂತ ಪರಿಜ್ಞಾನ ಇಲ್ಲದೆ ಇದ್ದಾಗ ದೇವರು ಮೋಶೆಯನ್ನ ಕಳಿಸಿದರು. ಮೋಶೆಯ ಮುಖಾಂತರವಾಗಿ ನಾನೇ ನಿಮ್ಮ ದೇವರು ಎಂಬುದಾಗಿ ತಿಳಿಸಿದರು. ಅವರ ಮುಂದೆ ಈ ಅದ್ಭುತ ಕಾರ್ಯಗಳನ್ನ ಮಾಡಿ ಅವರನ್ನ ಸೃಷ್ಟಿಸಿದಂತ ದೇವರು ಅವರ ಪರಿಪಾಲಕನಾಗಿ ಇಂಥ ಘೋರವಾದ ಸಂಕಷ್ಟದಿಂದ ನಮ್ಮನ್ನ ಬಿಡಿಸುತ್ತಾನೆ ಅಂತಕ್ಕಂಥ ಸ್ಥಿರವಾದ ನಂಬಿಕೆಗೆ ತಮ್ಮ ಹೃದಯಗಳನ್ನ ಒಪ್ಪಿಸಿಕೊಡುವಂತೆ ದೇವರು ಅಲ್ಲಿ ಅದ್ಭುತ ಕಾರ್ಯಗಳನ್ನ ಮಾಡುವುದರ ಮುಖಾಂತರವಾಗಿ ಫರೋಹನನ ರಾಜ್ಯವನ್ನ ಉಪದ್ರವಗಳಿಂದ ಬಾಧಿಸಿದನು. ಜೊತೆಗೆ ಇವರು ಅನುಭವಿಸಿದ ಎಲ್ಲಾ ಸಂಕಟಕ್ಕೆ ಅಲ್ಲಿ ಪ್ರತೀಕಾರವನ್ನ ತೀರಿಸಿದನು. ಅಲ್ಲಿ ಪ್ರತೀಕಾರ ತೀರುವುದರ ಜೊತೆಗಾಗಿ ಇವರ ಬಿಡುಗಡೆಯಾಗುವುದನ್ನು ಸಹ ದೇವರು ಅವರಿಗೆ ಕಣ್ಣಾರೆ ಕಾಣುವಂತೆ ಮಾಡಿದನು. ಹೀಗೆ ಈ ಲೋಕದಲ್ಲಿ ನ್ಯಾಯಕ್ಕೂ ಅನ್ಯಾಯಕ್ಕೂ ವಿರುದ್ಧವಾಗಿ, ಸತ್ಯಕ್ಕೂ ಅಸತ್ಯಕ್ಕೂ ವಿರುದ್ಧವಾಗಿ ನಿರಂತರವಾಗಿ ನಡೆಯುವಂತ ಈ ಹೋರಾಟದಲ್ಲಿ ದೇವರು ಸಮಯಕ್ಕೆ ತಕ್ಕಂತೆ ತಾನು ಕಾರ್ಯವನ್ನ ಮಾಡಿ ತನ್ನ ಜನರನ್ನ ಬಿಡುಗಡೆ ಮಾಡುವಂತನಾಗಿದ್ದಾನೆ. ಹೇಗೆ ಇಸ್ರೇಲ್ ಜನಾಂಗವು 400 ವರ್ಷಗಳು ಕರ್ತನ ಚಿತ್ತವನ್ನ ನೆರವೇರಿಸುವುದಕ್ಕಾಗಿ ಹಿಂಸೆ, ಸಂಕಟ, ನೋವುಗಳನ್ನ ಅನುಭವಿಸಿ ಕ್ರೂರವಾದಂತ ದುಷ್ಟತ್ವಕ್ಕೆ ಅಧೀನರಾಗಿ ಜೀವಿಸಿದ್ರು, ಅದೇ ರೀತಿ ಈ ಲೋಕದಲ್ಲಿ ದೇವ ಜನರು ಎಲ್ಲಾ ತನದ ದುಷ್ಟತ್ವದ ಮಧ್ಯದಲ್ಲಿ ಎಲ್ಲಾ ಹಿಂಸೆಗಳನ್ನ ಅನುಭವಿಸಿ ಕ್ರಿಸ್ತನಿಗಾಗಿ ಜೀವಿಸಬೇಕಾಗಿದೆ. ದೇವರ ಮಕ್ಕಳು ಇದರಿಂದ ತಪ್ಪಿಸಿಕೊಳ್ಳಿಕ್ಕೆ ಸಾಧ್ಯವಿಲ್ಲ. ಪ್ರತಿಯೊಬ್ಬ ದೇವರ ಮಗಳ ವಿಷಯದಲ್ಲಿ ಸೈತಾನನು ನಮ್ಮನ್ನು ಹಿಂಸಿಸಲು ಆತನು ಸಿಂಹದೋಪಾದಿಯಲ್ಲಿ ಗರ್ಜಿಸುತ್ತಾ ತಿರುಗುತ್ತಿದ್ದಾನೆ ಮತ್ತು ನಮಗೆ ವಿರುದ್ಧವಾಗಿ ಯುದ್ಧವನ್ನ ಏರ್ಪಾಡು ಮಾಡಿದ್ದಾನೆ.
ಹೋರಾಟ ಮಾಡ್ತಾನೆ. ಆತನು ಬಹಳ ಕ್ರೂರಿಯಾಗಿದ್ದಾನೆ. ಆತನು ಕ್ರೂರಿಯಾಗಿರುವುದರಿಂದಲೇ ಈ ಲೋಕದಲ್ಲಿ ಆತನನ್ನು ಹಿಂಬಾಲಿಸುವಂತ ಜನರು ಕೂಡ ಅಷ್ಟು ಕ್ರೂರತ್ವದಿಂದಲೇ ನಡ್ಕೊಳ್ತಾರೆ. ಅವರಿಗೆ ಕರುಣೆ ಅನ್ನೋದು ಇರುವುದಿಲ್ಲ, ದಯೆ ಅನ್ನೋದು ಇರುವುದಿಲ್ಲ, ಪ್ರೀತಿ ಅನ್ನೋದು ಇರುವುದಿಲ್ಲ. ದೇವ ಜನರನ್ನ ಕಂಡರೆ ಅವ್ರಿಗಿರೋದು ಒಂದೇ, ಅವರನ್ನ ಸಂಪೂರ್ಣವಾಗಿ ಹಿಂಸಿಸಿ ಅವರು ಗೋಳಾಡುವುದನ್ನ ನೋಡಿ ಸಂತೋಷ ಪಡುವಂತ, ಅವರು ಸಂಭ್ರಮಿಸುವಂತ. ಆ ದಿನಗಳನ್ನ ಐಗುಪ್ತ ಜನರು ಇಸ್ರಾಯೇಲರ ಮಧ್ಯದಲ್ಲಿ ಅವರನ್ನ ಹಿಂಸಿಸಿ ಅನುಭವಿಸಿದ್ರು. ಈ ಕೊನೆ ಕಾಲದಲ್ಲಿ ದುಷ್ಟರು ಸಹ ದೇವ ಜನರನ್ನ ಹಿಂಸಿಸುವುದರ ಮುಖಾಂತರವಾಗಿ ಅದೇ ರೀತಿಯಾದಂತ ಸಂತೋಷವನ್ನ ಅನುಭವಿಸ್ತಾರೆ. ಆದರೆ ದೇವರು ಸರ್ವಶಕ್ತ, ತನ್ನ ಮಕ್ಕಳಿಗೆ ಬಿಡುಗಡೆಯನ್ನು ಕೊಡುವಂತ ದೇವರು. ತಾನು ನಂಬಿಗಸ್ತಾನೆ ಮತ್ತು ವಾಗ್ದಾನಗಳನ್ನ ನೆರವೇರಿಸುವವನು. ತನ್ನ ಮಕ್ಕಳ ಹಿತಕ್ಕಾಗಿ ತಾನು ಬರುವಂತಹ ದಿನಗಳನ್ನ ಕಡಿಮೆ ಮಾಡುವಂತವನು, ಬೇಗನೆ ಬರುವಂತವನು ಆಗಿದ್ದಾನೆ. ಆತನಿಗಾಗಿ ಕಾದಿರುವಂತ ಆತನ ಮಂದಿಯನ್ನ, ಆತನ ಜನಾಂಗವನ್ನ ವಿಮೋಚಿಸುವಂತವನಾಗಿದ್ದಾನೆ. ಆತನ ವಿಮೋಚನೆ ಕ್ರಿಯೆಯಲ್ಲಿ ಹೇಗೆ ಇಸ್ರೇಲ್ ಜನಾಂಗವನ್ನ ವಿಧ ವಿಧವಾಗಿ ನಡೆಸಿದನು, ಆ ಎಲ್ಲಾ ವಿಧಾನಗಳನ್ನ ಮುಂದಿನ ಈ ವಾರದ ಪಾಠಗಳಲ್ಲಿ ನಾವು ವಿವರವಾಗಿ ಕಲಿತೇವೆ. ಆ ಎಲ್ಲಾ ಕಾರ್ಯಗಳು ಇವತ್ತು ರಕ್ಷಣೆಯನ್ನ ಅನುಭವಿಸಲು, ರಕ್ಷಕನ ಬಿಡುಗಡೆಯನ್ನ ಎದುರು ನೋಡ್ತಿರೋ, ದೇವರ ರಾಜ್ಯವನ್ನ ಎದುರು ನೋಡ್ತಿರುವಂತ ಪ್ರತಿಯೊಬ್ಬ ದೇವರ ಮಗನು, ದೇವರ ಮಗಳು ಅರ್ಥ ಮಾಡಿಕೊಂಡು ಆತನಿಗೆ, ಆತನ ಚಿತ್ತಕ್ಕೆ ನಮ್ಮೆಲ್ಲ ಸಮತ್ವವನ್ನು ಒಪ್ಪಿಸಿ ಆತನ ಚಿತ್ತಕ್ಕೆ ನಾವು ಒಪ್ಪಿಕೊಂಡು ವಿಧೇಯರಾಗಿ ಆತನ ಪೂರ್ಣಕ್ಕೆ ಸಿದ್ಧವಾಗುವ ಹಾಗೆ ಕರ್ತನ ಆತ್ಮನು ನಮ್ಮನ್ನು ನಡೆಸುವುದಕ್ಕಾಗಿ ಈ ವಾರದ ಪಾಠಗಳನ್ನು ನಾವು ಕಲಿಯುವಂತವರಾಗಿದ್ದೇವೆ. ಈ ವಿಷಯದಲ್ಲಿ ಇನ್ನು ಹೆಚ್ಚಿನ ವಿಷಯಗಳನ್ನ ತಿಳಿದುಕೊಳ್ಳಬೇಕಾದ್ರೆ, ಪ್ರಶ್ನೆಗಳಿದ್ರೆ ಅಥವಾ ತಿಳಿಸಲು ಇಷ್ಟಪಟ್ಟರೆ ಇದು ತಕ್ಕ ಸಮಯ ಹಂಚಿಕೊಳ್ಳಬೇಕೆಂಬುದಾಗಿ ನಾನು ನಿಮ್ಮಲ್ಲಿ ಕೇಳ್ಕೊಳ್ತೇನೆ. ಇನ್ನು ಹೆಚ್ಚಿನ ಸಂಗತಿಗಳನ್ನ ಮುಂದಿನ ವಾರದ ಪಾಠಗಳಲ್ಲಿ ನಾವು ಕಲೀಲಿಕ್ಕೆ ಅನುಕೂಲ ಆಗ್ತದೆ. ದೇವರ ನಮ್ಮನ್ನು ಆಶೀರ್ವಾದ ಮಾಡಿ. ಏನಾದ್ರೂ ತಿಳಿಸೋದಿದ್ರೆ ನಿಶ್ಚಯವಾಗಿ ಇದು ನಿಮ್ಮ ಸಮಯ. ಹಿರಿಯರು, ಬೋಧಕರು ಇನ್ನೂ ಹೆಚ್ಚಿನ ಸಂಗತಿಗಳನ್ನ ನಿಮ್ಮ ಅನುಭವದಲ್ಲಿ ಇರ್ತಕ್ಕಂಥ ವಿಚಾರಗಳನ್ನು ತಿಳಿಸಲು ಇಷ್ಟಪಟ್ಟರೆ ದಯಮಾಡಿ ತಿಳಿಸ್ಬೇಕು ಎಂಬುದಾಗಿ ಕೇಳ್ಕೊಳ್ತೇನೆ. ಒಳ್ಳೇದಾಗ್ಲಿ. ದೇವರು ನಮ್ಮನ್ನು ಆಶೀರ್ವಾದ ಮಾಡ್ಲಿ. ಏನಾದ್ರೂ ಪ್ರಾರ್ಥನೆ, ವಿಜ್ಞಾಪನೆಗಳಿದ್ರೆ ಈ ಸಮಯದಲ್ಲಿ ತಿಳಿಸಬೇಕೆಂಬುದಾಗಿ ಕೇಳ್ಕೊಳ್ತೇನೆ. ನಮ್ಮ ಮಧ್ಯದಲ್ಲಿ ಹಿರಿಯರಾದಂತಹ ಹೇಮಲತಾ ಭಕ್ತರಾಜಮ್ಮ ಅವರಿದ್ದಾರೆ. ಅವರು ಮುಕ್ತಾಯದ ಪ್ರಾರ್ಥನೆಯನ್ನು ಮಾಡುವಂತರಾಗಿದ್ದಾರೆ. ಪ್ರಾರ್ಥನೆ, ವಿಜ್ಞಾಪನೆಗಳಿದ್ರೆ ತಿಳಿಸಬೇಕೆಂಬುದಾಗಿ ಕೇಳ್ಕೊಳ್ತೇನೆ. ಓಕೆ, ತಿಳಿಸಿಕೊಟ್ಟಂತ ಬೋಧಕರಿಗೆ ವಂದನೆಗಳನ್ನ ಸಲ್ಲಿಸ್ತೇನೆ. ಯಾವುದೇ ಪ್ರಶ್ನೆಗಳಿಲ್ಲದ ಪಕ್ಷದಲ್ಲಿ ನಾವು ಪ್ರಾರ್ಥನೆಯ ವಿಭಾಗಕ್ಕೆ ತೆರಳುವ. ಬ್ರದರ್, just 1 minute. 1 minute. Hello. I want to share a very important thing, and that is about, if you look at King Pharaoh, because of his rebellion to God, naturally he becomes, under law of natural justice, he is responsible for the death of the firstborns and death of livestock, and he is responsible for the loss of the economy of the nation of Egypt. So as a leader, if he would have listened to Lord, he would have saved a lot of problems. Likewise, we as men in the head of the family, not tail of the family, head of the family, and as pastors or elders of the church, many times in our life, we come across crossroads. 4 ರಸ್ತೆಗಳು ಸಿಗ್ತದೆ ನಮ್ಗೆ. ಯಾವ ಕಡೆ ಹೋಗ್ಬೇಕಂತ ನಮ್ಗೆ ಗೊತ್ತಾಗೋದಿಲ್ಲ. ರೈಟ್ ಸೈಡ್ ಹೋಗ್ಬೇಕಾ,
ಲೆಫ್ಟ್ ಸೈಡ್ ಹೋಗ್ಬೇಕಾ, ಮುಂದೆ ಹೋಗ್ಬೇಕಾ, ಹಿಂದೆ ಬರ್ಬೇಕಂತ ನಮ್ಗೆ ದಾರಿ ಗೊತ್ತಾಗೋದಿಲ್ಲ. And life and death is made on the decision that we make. ನಮ್ಗೆ ಮತ್ತೆ ಬೇರೆಯವ್ರಿಗೆ ಸಾವು ಬರ್ಬೇಕಾದ್ರೆ ನಾವು ಅದಕ್ಕೆ ಜವಾಬ್ದಾರಿ. ಬೇರೆಯವ್ರಿಗೆ ಜೀವ ಸಿಕ್ಕಬೇಕು, ಅವರು ಸಮಾಧಾನದಲ್ಲಿ ಜೀವನ ಮಾಡ್ಬೇಕಂದ್ರೆ ಆ ಜವಾಬ್ದಾರಿ ನಮ್ಮಲ್ಲಿ ಐತೆ. ಸೊ ವಿ ಆರ್ ಇನ್ ಕ್ರಾಸ್ ರೋಡ್ಸ್. ಯಾಗ ಹೋಗ್ಬೇಕಂತ ಗೊತ್ತಾಗೋದಿಲ್ಲ. ಆ ಸಮಯದಲ್ಲಿ ನಮ್ಗೆ ಹೆಂಗ್ ಗೊತ್ತಾಗ್ಬೇಕು? ಇಟ್ ಈಸ್ ಕ್ರೂಷಿಯಲ್, ವೆರಿ ಇಂಪಾರ್ಟೆಂಟ್. ಸಮಯ ಕಡಿಮೆ ಇದೆ, ಏನೋ 1 ಗಂಟೆ ಇರ್ಬೋದು ಅಥವಾ 3 ಗಂಟೆ ಇರ್ಬೋದು. ಆ ಸ್ವಲ್ಪ ಸಮಯದಲ್ಲಿ ನಾವು ತೀರ್ಮಾನ ಮಾಡ್ಬೇಕು ಯಾವ ಕಡೆ ಹೋಗ್ಬೇಕಂತ. ಕರೆಕ್ಟ್ ಆಗಿ ತೀರ್ಮಾನ ಮಾಡಿದ್ರೆ ನಮ್ಗೆ ಜೀವ ಐತೆ, ಸಮಾಧಾನ ಇರ್ತದೆ, ಅನುಕೂಲ ಇರ್ತದೆ. ನಾವು ಅಪ್ಪಿ ನಾವು ತಪ್ಪಿದಾರಿನ ಹೋದ್ರೆ ಅದಕ್ಕೆ ಮರಣ ಇದೆ, ಮತ್ತು ಕಷ್ಟ ಉಂಟು, ಮತ್ತು ತೊಂದರೆಗಳು ಐತೆ. ಈ ಸಮಯದಲ್ಲಿ ನಾವು ಏನ್ ಮಾಡ್ಬೇಕು? ಹೆಂಗ್ ಗೊತ್ತಾಗ್ಬೇಕು ಯಾವ ದಾರಿನ ಹೋಗ್ಬೇಕಂತ? ಇದು ಒಂದು ಪ್ರಶ್ನೆ. ಅಲ್ಲಿ ಇಂಗ್ಲಿಷ್ ಬುಕ್ ನಲ್ಲಿ ಏನ್ ಬರುತ್ತೆ? ವಿಸ್ಡಮ್ ಅಂತ. ಆ ವಿಸ್ಡಮ್ ಅಂದ್ರೆ ಇಟ್ಸ್ ಎ ಜನರಲ್ ವಿಸ್ಡಮ್ ಅದು. ಆದ್ರೆ ದೇವರು ಏನ್ ಹೇಳಿದಾನೆ? ನಾನು ನಿಮಗೆ ಸಹಾಯಕನಾದ ಪರಿಶುದ್ಧಾತ್ಮ ನಿನ್ನ ಕಳಿಸ್ತೀನಿ, ಅವನು ನಿಮ್ಮ ಜೊತೆಲಿ ಇರ್ತಾನೆ, ಅವನು ನಿಮ್ಮ ಮನಸ್ಸನ್ನು ಸುಧಾರಿಸ್ತಾನೆ. ಹಿ ವಿಲ್ ಕಂಫರ್ಟ್ ಯು ಅಂಡ್ ಗೈಡ್ ಯು. ಈ ಗೈಡೆನ್ಸ್ ಎಲ್ಲಿಂದ ಬರ್ಬೇಕು? ಆತನಿಂದನೇ ಬರ್ಬೇಕು. ಯಾಕಂದ್ರೆ ಯೇಸು ಕ್ರಿಸ್ತ ನಮ್ಮ ಹತ್ರ ಇಲ್ಲ ಈಗ, ಬಟ್ ಹಿ ಇಸ್ ನಥಿಂಗ್ ಬಟ್ ಹೋಲಿ ಸ್ಪಿರಿಟ್ ನಮ್ಮಲ್ಲಿ ಇದ್ದಾನೆ. ಆದ್ರಿಂದ ನಮಗೆ ಆ ಉತ್ತರ ಯಾವ ದಾರಿಯಲ್ಲಿ ಹೋಗ್ಬೇಕು, ರೈಟ್ ಸೈಡ್, ಲೆಫ್ಟ್ ಸೈಡ್, ಮುಂದೆ ಹಿಂಬ ಹೆಂಗ್ ಹೋಗ್ಬೇಕು ನಮ್ಗೆ ಗೊತ್ತಾಗೋದಿಲ್ಲ. ಅದರಿಂದಾನೇ ಅವನ ಮೂಲಕ ವಿ ಹ್ಯಾವ್ ಟು ಡಿಪೆಂಡ್ ಅಪಾನ್ ಇಟ್. ಅದಕ್ಕೆ ತಾನೇ 2 ಗಿಫ್ಟ್ ಕೊಟ್ಟ ದೇವರು. ನಾನು ಹೋಗ್ಸಲ ಹೇಳಿದೆ, ವರ್ಡ್ ಆಫ್ ನಾಲೆಡ್ಜ್, ವರ್ಡ್ ಆಫ್ ವಿಸ್ಡಮ್. ವರ್ಡ್ ಆಫ್ ನಾಲೆಡ್ಜ್ ಮೊದಲು ಬರ್ತದೆ, ಆಮೇಲೆ ವರ್ಡ್ ಆಫ್ ವಿಸ್ಡಮ್. ಇವು 2 ಸೇರಿದ್ರೆ ಆವಾಗ ನಮ್ಗೆ ಯಾವ ಕಡೆ ಹೋಗ್ಬೇಕು ಅಂತ ನಮ್ಗೆ ಗೊತ್ತಾಗ್ತದೆ. ದೇವರು ಎಂದಿಗೂ ನಮ್ಗೆ, ಬೈಬಲ್ ಸೇಸ್ ಗಾಡ್ ಈಸ್ ನಾಟ್ ಡಸ್ ನಾಟ್ ಫೈಂಡ್ ಪ್ಲೇಜರ್ ಈವನ್ ಇನ್ ದ ಡೆತ್ ಆಫ್ ದಿ ವಿಕೆಡ್. ದೇವರೇ ಎಷ್ಟು ಜನ ಅಂದ್ರೆ ನಮ್ಮನ್ನ ಕಾಪಾಡಬೇಕು, ನಮ್ಗೆ ಸಹಾಯ ಮಾಡಬೇಕು, ಜೀವ ಸಹಿತ ಇಡಬೇಕು, ಅವ್ರಿಗೆ ಬಹಳ ಸದಾಕಾಲ ಜೀವ ಇರಬೇಕು ಅಂತ ದೇವ್ರ ಇಚ್ಛೆ ಇರ್ತದೆ. ಆದ್ರೆ ನಾವು ಡಿಸಿಷನ್ ಮಾಡ್ಬೇಕು. ಆ ಡಿಸಿಷನ್ ತಗೊಳ್ಬೇಕಾದ್ರೆ ಹೋಲಿ ಸ್ಪಿರಿಟ್ ಮೇಲೆ ನಾವು ನಂಬಿಕೆ ಇಟ್ಟು ನಡಿಬೇಕು. ಒಬಿಡಿಯನ್ಸ್ ಇಸ್ ವೆರಿ ಇಂಪಾರ್ಟೆಂಟ್. ಆಮೇಲೆ ಏನಂದ್ರೆ ಆ ವರ್ಡ್ ಆಫ್ ನಾಲೆಡ್ಜ್, ವರ್ಡ್ ಆಫ್ ವಿಸ್ಡಮ್ ಮೇಲೆ ತಕ್ಷಣವಾಗಿ ಆ ಸ್ವಲ್ಪ ಸಮಯದಲ್ಲಿ ದೇವರು ಕೂಡ ವರ್ಡ್ ಆಫ್ ನಾಲೆಡ್ಜ್, ವರ್ಡ್ ಆಫ್ ವಿಸ್ಡಮ್, ಅದರಿಂದ ನಾವು ಡಿಸಿಷನ್ ತಗೊಳ್ಬಹುದು. ಆವಾಗ ಆಸ್ ಲೀಡರ್, ಆಸ್ ಹಸ್ಬೆಂಡ್ ಆಫ್ ದ ಫ್ಯಾಮಿಲಿ, ಆಸ್ ಎಲ್ಡರ್ಸ್ ಆಫ್ ದ ಚರ್ಚ್, ಆಸ್ ಪಾಸ್ಟರ್ ಆಫ್ ದ ಚರ್ಚ್, ಆಸ್ ಎ ಟೀಚರ್ ಆಫ್ ಎ ಸ್ಕೂಲ್, ನಮ್ಗೆ ಯಾವ ದಾರಿನಲ್ಲಿ ಬೇರೆಯವ್ರನ್ನ ನಡೆಸಬೇಕು, ಸತ್ಯವಾದ ದಾರಿನಲ್ಲಿ ನಡೆಸಬೇಕಂತ ಅದು ಹೋಲಿ ಸ್ಪಿರಿಟ್ ಇಂದ ವರ್ಡ್ ಆಫ್ ನಾಲೆಡ್ಜ್, ವರ್ಡ್ ಆಫ್ ವಿಸ್ಡಮ್ ಅಂತ ಬರ್ತದೆ. ಅದು ನಾನು ಈ ಸ್ವಲ್ಪ ಹೊತ್ತು ವಿಚಾರ ಮಾಡಿ ಅದನ್ನ ನಿಮಗೆ ಹೇಳ್ತಾ ಇದ್ದೇನೆ. ಅದು ವರ್ಡ್ ಆಫ್ ನಾಲೆಡ್ಜ್, ವರ್ಡ್ ಆಫ್ ವಿಸ್ಡಮ್ ಎಲ್ಲರಿಗೂ ಐತೆ. ದೇವ್ರು ಕೊಡ್ತಾನೆ. ನಾವು ಅದಕ್ಕೋಸ್ಕರ ಹೋಲಿ ಸ್ಪಿರಿಟ್ ನ ಕೇಳಿದ್ರೆ ಖಂಡಿತ ಕೊಡ್ತಾನೆ. ಯಾವ ಕಷ್ಟದಲ್ಲಿ ಇದ್ರೂ ಕೂಡ ಅವನ ಆ ಸಮಯದಲ್ಲಿ ಬಂದು ನಮಗೆ ಸಹಾಯ ಮಾಡ್ತಾನೆ. ಅದು ನನ್ನ ಅನುಭವನ ನಿಮ್ಗೆ ಹೇಳ್ತೇನೆ. ಆದ್ರಿಂದ ನೀವು ಏನು ಸೋತೋಗ್ಬಾರ್ದು. ಈ ತರ ಸಂದರ್ಭಗಳು ಬಂದ್ರೆ ಆವಾಗ ಪರಿಶುದ್ಧಾತ್ಮ ಮೇಲೆ ನಂಬಿಕೆ ಇಟ್ಟು ಆತನ ಕೇಳಿದ್ರೆ ಡೆಫಿನೆಟ್ಲಿ ನಿಮಗೆ ದಾರಿ ತೋರ್ಸ್ತಾನೆ. ಟು ವರ್ಡ್ ಆಫ್ ನಾಲೆಡ್ಜ್, ವರ್ಡ್ ಆಫ್ ವಿಸ್ಡಮ್. ದಟ್ ಇಸ್ ಮೈ ಕಾಂಟ್ರಿಬ್ಯೂಷನ್ ಟುಡೇ ಈವ್ನಿಂಗ್. ಓಕೆ. ಸೊ ಇಂಥ ಸಂದರ್ಭದಲ್ಲಿ, ಈ ಕೊನೆ ಕಾಲದಲ್ಲಿ ಜೀವಿಸುತ್ತಿರುವಂತ ದೇವರ ಮಕ್ಕಳು ಈ ಅಪಾಯದಿಂದ, ಅಂದ್ರೆ ನ್ಯಾಯ ಅನ್ಯಾಯದ ವಿರುದ್ಧ ನಡೆಯುವಂತ ಹೋರಾಟದಲ್ಲಿ ನಾವು ಯಾವ ಪರವಾಗಿ ನಿಲ್ಲಬೇಕು, ಯಾವುದನ್ನ ಆರಿಸ್ಕೊಳ್ಬೇಕು ಅನ್ನೋ ವಿಷಯದಲ್ಲಿ ನಮಗೆ ಜ್ಞಾನ ಬೇಕು. ಆ ಜ್ಞಾನವನ್ನ ದೇವರೇ ಕೊಡುವಂತವನಾಗಿದ್ದಾನೆ. ಆದುದರಿಂದ ಆ ಜ್ಞಾನಕ್ಕಾಗಿ ನೀವು ದೇವರ ಮೇಲೆ ಆತುಕೊಳ್ಳಬೇಕೆಂಬುದಾಗಿ ಇವತ್ತಿನ ಪಾಠದ ತಿರುಳು ಕೂಡ ಅದನ್ನೇ ತಾನೇ ಹಿರಿಯರಾದಂತ ಕ್ರಿಸ್ಟೋಫರ್ ಸರ್ ಅವರು ನಮ್ಗೆ ತಿಳಿಸ್ತಾರೆ. ಇಲ್ಲಿ ಫಿಲಿಪ್ಪಿಯದವರ ಬರೆದ ಪತ್ರಿಕೆ 2ನೇ ಅಧ್ಯಾಯ 13ನೇ ವಚನದಲ್ಲಿ ಮಾತನ್ನ ಹೇಳ್ತಾನೆ. ಈ ಪಾಠದಲ್ಲೂ ಕೂಡ ಇದೆ. ಯಾಕಂದ್ರೆ ದೇವರೇ ತನ್ನ ಸುಚಿತ್ತವನ್ನು ನೆರವೇರಿಸಬೇಕೆಂದು ನಿಮ್ಮಲ್ಲಿ ಉದ್ದೇಶವನ್ನು, ಪ್ರಯತ್ನವನ್ನು ಉಂಟು ಮಾಡುವನಾಗಿದ್ದಾನೆ. ಸೊ ನಾವು ದೇವರ ಮೇಲೆ ಆತ್ಕೊಳ್ಳುವಾಗ, ದೇವರ ಬಳಿಗೆ ನಮ್ಮನ್ನ ತಗ್ಗಿಸಿಕೊಂಡು
ನಾವು ನಮ್ಮ ರಕ್ಷಣೆಗಾಗಿ ನಮ್ಮ ವಿಜ್ಞಾಪನೆಗಳನ್ನು ನಾವು ಮಾಡುವಾಗ ದೇವರು ನಮಗೆ ತನ್ನ ಅತ್ಯಮೂಲ್ಯವಾದಂತ ಜ್ಞಾನದಿಂದ ನಮಗೆ ಬೇಕಾದಂತ ರಕ್ಷಣೆ ಮಾರ್ಗವನ್ನು ಆರಿಸಿಕೊಳ್ಳಲಿಕ್ಕೆ ದೇವರು ಸಹಾಯ ಮಾಡುವಂತನಾಗಿದ್ದಾರೆ. ಈಗ 1 ಕೊರಿಂಥ 1ನೇ ಅಧ್ಯಾಯ 30ನೇ ವಚನದಲ್ಲಿ ಮಾತನ್ನು ಹೇಳ್ತಾನೆ, ನೀವು ಕ್ರಿಸ್ತ ಯೇಸುವಿನಲ್ಲಿರುವುದು ಆತನಿಂದಲೇ. ಕ್ರಿಸ್ತ ಯೇಸು ನಮಗೆ ದೇವರ ಕಡೆಯಿಂದ ಜ್ಞಾನವು, ನೀತಿ, ಶುದ್ಧೀಕರಣ, ವಿಮೋಚನೆಗಳಿಗೆ ಕಾರಣನು ಆದನು. ಯೇಸು ಕ್ರಿಸ್ತನನ್ನ ನಾವು ನಂಬಿರೋದ್ರಿಂದ ನಾವು ಆತನಲ್ಲಿ ಈ ವಿಮೋಚನೆಯ ದಿನಕ್ಕಾಗಿ ಸರಿಯಾದದ್ದನ್ನ ಆರಿಸಿಕೊಂಡು ಕರ್ತನಿಗೆ ಮೆಚ್ಚುಗೆಯಾದದ್ದನ್ನೇ ಮಾಡುವುದಕ್ಕಾಗಿ ಆತನ ಮುಂದೆ ನಮ್ಮನ್ನು ತಗ್ಗಿಸಿಕೊಂಡು ಅಂಗಲಾಚಿ ಸರಿಯಾದದ್ದನ್ನ ಆರಿಸಿಕೊಳ್ಳುವುದಕ್ಕೆ ಹಗಲು ರಾತ್ರಿ ನಾವು ಮೊರೆ ಇಡುವುದಾದರೆ, ನಾವು ಸರಿಯಾದದ್ದನ್ನ ಆರಿಸಿಕೊಳ್ಳಲಿಕ್ಕೆ ಬೇಕಾದಂತ ಜ್ಞಾನವನ್ನ, ತಿಳುವಳಿಕೆಯನ್ನ, ವಿವೇಕವನ್ನ ದೇವರು ನಮಗೆ ಅನುಗ್ರಹಿಸ್ತಾನೆ. ಮತ್ತು ನಾವು ಸರಿಯಾದದ್ದನ್ನೇ ಆರಿಸಿಕೊಂಡು ಆತನ ಚಿತ್ತವನ್ನ ನೆರವೇರಿಸೋದಕ್ಕೆ ಆತನು ನಮ್ಮೊಂದಿಗಿದ್ದು ನಮ್ಮನ್ನ ನಡೆಸ್ತಾನೆ ಅಂತಕ್ಕಂಥದ್ದನ್ನ ಅವರು ನಮ್ಗೆ ತಿಳಿಸ್ಕೊಟ್ಟಿದ್ದಾರೆ. ಸೊ ದೇವರ ಮಕ್ಕಳಾದಂತ ನಾವು ಎಲ್ಲಾ ಸಮಯದಲ್ಲೂ ದೇವರ ಮೇಲೆ ಆತುಕೊಂಡು ಜ್ಞಾನಕ್ಕಾಗಿ ಆತನ ಮುಖಾಂತರ ಆತನಲ್ಲಿ ನಾವು ಬೇಡ್ಕೊಳ್ಬೇಕಾಗಿದೆ. ಅದು ಪರಿಶುದ್ಧಾತ್ಮ ದೇವರ ಕೃಪೆಯಿಂದ ನಮಗೆ ಕೊಡಲ್ಪಡುವಂತದ್ದಾಗಿದೆ. ಅದಕ್ಕಾಗಿ ತಾನೇ ಆ ಜ್ಞಾನವನ್ನ ಹೊಂದಿಕೊಳ್ಳಲು ಈ ಸಾಲ ಪಾಠಗಳನ್ನ ನಾವು ಕಲಿಯಬೇಕಾಗಿದೆ. ದೇವರು ನಮ್ಮನ್ನು ಆಶೀರ್ವಾದ ಮಾಡಲಿ. ಇನ್ನೂ ಹೆಚ್ಚಿನ ಸಂಗತಿಗಳನ್ನ ಮುಂದಿನ ಈ ವಾರದ ಪಾಠದಲ್ಲಿ ನಾವು ತಿಳಿದುಕೊಳ್ಳೋಣ. ಅದಕ್ಕಾಗಿ ಪ್ರಾರ್ಥನೆ ಮಾಡೋಣ. ಸೊ ನಮ್ಮನ್ನ ಪ್ರಾರ್ಥನೆಯಲ್ಲಿ ಹಿರಿಯರಂತಹ ಹೇಮಲತಾ ಭಕ್ತರಾಜಮ್ಮ ಅವರು ನಡೆಸಬೇಕೆಂಬುದಾಗಿ ಕೇಳ್ಕೊಳ್ತೇನೆ. ಹೇಮಲತಾ ಭಕ್ತರಾಜಮ್ಮ ಅವರು ಇದ್ದಾರೆ? ಹಲೋ ಪಾಸ್ಟರ್. ಹೇಳಿ ಪಾಸ್ಟರ್, ನಮ್ಮ ಚಿಕ್ಕ ಮಗಳು ಚೆರುಬಿಕನ್ಗೆ ಜ್ವರ ಇದೆ. ಅವಳ ಜೊತೆ ನಾವ್ ಯಾರು ಇಲ್ಲ. ಅವಳು ಸ್ವಲ್ಪ ಅವಳಿಗೋಸ್ಕರ ಪ್ರಾರ್ಥನೆ ಮಾಡಿ. ಅವರು ಕಾಲೇಜಲ್ಲಿ ಹಾಸ್ಟೆಲ್ ಇದ್ದಾರ? ಹೌದು ಹೌದು. ಓಕೆ. ಸೊ ಚಿನ್ನಪ್ಪ ಅವರ ಸಣ್ಣ ಮಗಳು ಚೆರುಬಿಕ ಅವ್ರಿಗೆ ಜ್ವರ ಕಾಣಿಸ್ಕೊಂಡಿದೆ. ಅವ್ರಿಗೋಸ್ಕರ ಪ್ರಾರ್ಥನೆ ಮಾಡ್ಬೇಕೆಂದ ಕೇಳ್ಕೊಂಡಿದ್ದಾರೆ. ಅವ್ರಿಗೋಸ್ಕರ ಪ್ರಾರ್ಥನೆ ಮಾಡೋಣ. ಇನ್ನು ಯಾರಾದ್ರೂ ಪ್ರಾರ್ಥನೆ ವಿಜ್ಞಾಪನೆಗಳಿದ್ರೆ ತಿಳಿಸ್ಬೇಕೆಂದ. ಸರ್, ನಮ್ ಕುಟುಂಬಕ್ಕೋಸ್ಕರ ಪ್ರೇಯರ್ ಮಾಡಿ ಸರ್. ಸಹೋದರಿ ವರಲಕ್ಷ್ಮಿ ಅವರ ಕುಟುಂಬಕ್ಕಾಗಿ ಮುನಿಸ್ ಅವ್ರಿಗೋಸ್ಕರ ಪ್ರಾರ್ಥನೆ ಮಾಡೋಣ. ಓಕೆ. ಹೇಮಲತಮ್ಮ ಅವರು ಪ್ರಾರ್ಥನೆ ಮಾಡ್ಬೇಕೆಂದ. ಆಯ್ತು ಫಸ್ಟ್ ಪ್ರಾರ್ಥನೆ ಮಾಡೋಣ. ಭೂಪರಲೋಕಗಳ ಒಡೆಯನೆ ಅಪ್ಪ ಸ್ವಾಮಿ, ಈ ಸಂಜೆ ವೇಳೆಯಲ್ಲಿ ನಮ್ಮನ್ನ ನಿನ್ನ ಪಾದ ಸನ್ನಿಧಿಗೆ ಕರ್ತಂದು ನಿನ್ನ ವಾಕ್ಯಗಳನ್ನ ನಿನ್ನ ಮುದ್ದು ಮಗನ ಮೂಲಕ ನಮಗೆ ತಿಳಿಯಪಡಿಸಿದ್ದೆ ಸ್ವಾಮಿ. ಹೌದಪ್ಪ, ಫರೋಹನು ಯೆಹೋವನೇ ಸತ್ಯ ದೇವರೆಂಬುದನ್ನ ತಿಳಿದಿದ್ದರೂ ಕೂಡ ಅವನ ಅಹಂಕಾರದಿಂದ ಸ್ವಾಮಿ ನಿನಗೆ ವಿಧೇಯನಾಗುವುದಕ್ಕೆ ಅವನು ಮನಸ್ಸು ಮಾಡದೆ ಕಠಿಣ ಹೃದಯದಿಂದ ತನ್ನ ಜನರನ್ನೂ ಕೂಡ ನಾಶದ ಹಾದಿಗೆ ತಂದದ್ದನ್ನ ಈ ದಿವಸದಲ್ಲಿ ನಮಗೆ ಉದಾಹರಣೆಯಾಗಿ ತಿಳಿಸಿಕೊಟ್ಟಿದ್ದಿ ಸ್ವಾಮಿ. ನಾವು ಕೂಡ ನೀನು ಸತ್ಯದೇವರೆಂಬುದನ್ನ ಅರಿತುಕೊಂಡಿದ್ದರು ಅನೇಕ ವೇಳೆ ಸ್ವಾಮಿ ನಮ್ಮ ಕಠಿಣ ಹೃದಯದಿಂದ ನಾವು ನಿನಗೆ ವಿಧೇಯರಾಗದೆ ಅಪ್ಪ ತಂದೆಯೇ ಅನೇಕ ಪಾಪಗಳಿಗೆ ನಮ್ಮನ್ನ ಪಾಶಗಳಿಂದಾಗಿ ನಾವು ಒಪ್ಪಿಸಿಕೊಡುವಾಗ ಸ್ವಾಮಿ ತಂದೆಯೇ ನಮ್ಮಿಂದಾಗಿ ನಾವು ನಾಶನದ ಮಾರ್ಗಕ್ಕೆ ಹೋಗುವುದಲ್ಲದೆ ನಮ್ಮ ನಂಬಿದವರಿಗೂ ಕೂಡ ಆ ಮಾರ್ಗದೆಡೆಗೆ ನಾವು ಎಳೆಯುವುದಾಗಿದ್ದೇವಪ್ಪ. ದಯಮಾಡಿ ಈ ರೀತಿಯಲ್ಲಿ ನಾವು ತಪ್ಪುಗಳಿಗೆ ಸಿಕ್ಕಿ ಬೀಳದಂತೆ ನಮ್ಮನ್ನು ಎಚ್ಚರಿಸಿ ಕಾಪಾಡು ಸ್ವಾಮಿ. ನಿನ್ನ ಕೃಪೆಯುಳ್ಳ ಹಸ್ತಕ್ಕೆ ನಮ್ಮೆಲ್ಲರನ್ನ ಒಪ್ಪಿಸ್ಕೊಡ್ತೇನೆ ಅಪ್ಪ ತಂದೆ. ಈ ದಿವಸದಲ್ಲಿ ನಿನ್ನ ವಾಕ್ಯದ ಅಧ್ಯಯನ ಮಾಡುವಾಗ ಸ್ವಾಮಿ ನಮ್ಮ ಈ ಎಲ್ಲ ಪಾಪಗಳಿಗಾಗಿ ಕೊನೆಯಲ್ಲಿ ಫರೋಹನು ತನ್ನ ಒಂದು ಸ್ವಾರ್ಥಕ್ಕೋಸ್ಕರವಾಗಿ ನಿನ್ನನ್ನ ಆತನು ನಿನ್ನ ಮಕ್ಕಳನ್ನ ಬಿಡುಗಡೆಗೊಳಿಸ್ಲಿಕ್ಕೆ ಆತನು ಒಪ್ಪಿಗೆ ನೀಡಿದನಪ್ಪ. ನೀನು ಸತ್ಯ ದೇವರೆಂಬುದನ್ನ ಹೊರಿತು ಆಗ ತನ್ನ ಒಂದು ಜ್ಞಾಪಕಕ್ಕೆ ತಂದುಕೊಂಡದ್ದನ್ನು ನಾವು ಜ್ಞಾಪಿಸ್ಕೊಳ್ತೇವೆ. ಅದೇ ರೀತಿ ನಮ್ಮ ಜೀವಿತವೂ ಇದೆ ಸ್ವಾಮಿ. ತಂದೆಯೇ ನಮ್ಮಲ್ಲಿ ಪರಿವರ್ತನೆ ಕೊಡಪ್ಪ. ನಿನ್ನ ಆತ್ಮನ ಬಲದಿಂದ ನಮ್ಮನ್ನ ತುಂಬಿಸಿ ನಡೆಸಪ್ಪ ಸ್ವಾಮಿ.
ಕರುಣಾಮಯಪ್ಪ. ಪಾಪಿಗಳನ್ನ ನೀನು ಪ್ರೀತಿಸುವ ಆತನಾಗಿದ್ದೆ, ಆದರೆ ಪಾಪಗಳನ್ನ ದ್ವೇಷಿಸುವ ಆತನಾಗಿದ್ದೆ ಎಂಬುದನ್ನ ಅರಿತು ಸ್ವಾಮಿ, ನಿನ್ನ ಮುಂದೆ ನಾವು ನಮ್ಮ ಪಾಪಗಳನ್ನ ಅರಿಕೆ ಮಾಡಿಕೊಂಡು ನಿನಗೆ ವಿಧೇಯರಾಗಿ ನಡ್ಕೊಳ್ಳುವಂತ ಮನಸ್ಸನ್ನ ಈ ಒಂದು ಪಾಠಗಳ ಮೂಲಕ ನಾವು ಕಲಿಯುವ ಹಾಗೆ ನಮಗೆ ಮಾರ್ಗ ಮಾಡಿದ್ದೆ. ಇದಕ್ಕಾಗಿ ಕೋಟಿ ಸ್ತೋತ್ರಗಳನ್ನ ಸಲ್ಲಿಸ್ತೇವೆ ಸ್ವಾಮಿ. ತಂದೆಯಾದ ದೇವರೇ, ಈ ಒಂದು ಕಾರ್ಯಕ್ರಮದಲ್ಲಿ ನಿನ್ನ ಮಗನ ಮೂಲಕ ನಮಗೆ ತಂದಂತ ಈ ಸಂದೇಶಕ್ಕಾಗಿ ನಿನಗೆ ಕೋಟಿ ಸ್ತೋತ್ರಗಳನ್ನ ಸಲ್ಲಿಸ್ತೇವಪ್ಪ. ಅದೇ ರೀತಿಯಲ್ಲಿ ಸ್ವಾಮಿ, ಕೂಡಿ ಬಂದಂತ ಈ ವಾಕ್ಯಗಳನ್ನ ಆಲಿಸ್ಲಿಕ್ಕೆ ಅವಕಾಶ ಕೊಂಡಂತ ನಿನ್ನ ಭಕ್ತಾದಿಗಳನ್ನ ಹೆಚ್ಚೆಚ್ಚಾಗಿ ನಿನ್ನ ಆತ್ಮನ ಬಲದಿಂದ ತುಂಬಿಸಿ ನಡೆಸಪ್ಪ ಸ್ವಾಮಿ. ಅವರ ಎಲ್ಲ ಸಮಸ್ಯೆಗಳನ್ನ ನಿವಾರಿಸು. ಫರೋಹನಿಗೆ ಮತ್ತು ಐಗುಪ್ತರಿಗೆ ಬಂದಂತ ಈ ಒಂದು ಸಮಸ್ಯೆಗಳನ್ನ ಸ್ವಾಮಿ, ಅದೇ ನಿನ್ನ ಮಕ್ಕಳಿಗೆ ಬಾರದ ರೀತಿಯಲ್ಲಿ ನೀನು ಕಾಪಾಡಿ ನಡೆಸಿದ್ದಿ ಸ್ವಾಮಿ. ಹಾಗೆ ಅಪ್ಪ ತಂದೆಯೇ, ನಾವು ನಿನ್ನ ಮಕ್ಕಳಾಗಿ ಜೀವಿಸಿ ಈ ಲೋಕದಲ್ಲಿ ಬರುವಂತ ಎಲ್ಲ ಕಷ್ಟ ಸಂಕಟಗಳನ್ನ ಎದುರಿಸುವ ಶಕ್ತಿ ನಿನ್ನ ಆತ್ಮನ ಬಲದಿಂದಲೇ ಬೇಕಿದೆಯಪ್ಪ ಸ್ವಾಮಿ. ಕರುಣಾಮಯನೇ, ದಯಾಸಾಗರನೇ, ನೀನು ನಮ್ಮನ್ನ ಕರುಣಿಸಿ ನಿನ್ನ ಹಾದಿಯಲ್ಲಿ ನಡೆಸಪ್ಪ ಸ್ವಾಮಿ. ಅಪ್ಪ, ಮುಂದಿನ ದಿನಗಳಲ್ಲಿ ಪಸ್ಕ ಹಬ್ಬದ ಒಂದು ಆಚರಣೆಯನ್ನ ನಾವು ಕಲಿಯುವಾಗ ಪಸ್ಕದ ಕುರಿಯಾಗಿ ಸ್ವಾಮಿ ನಿನ್ನ ಮಗನನ್ನ ನೀನು ಕಳಿಸಿಕೊಟ್ಟಿಯಲ್ಲಪ್ಪ. ನಮ್ಮೆಲ್ಲರ ದೋಷ ಫಲಗಳನ್ನ ಅನುಭವಿಸುವಂತೆ ಮಾಡಿದೆ ಸ್ವಾಮಿ. ತಂದೆಯೇ, ಎಂತ ಅಪಾರವಾದ ಪ್ರೀತಿ ತೋರಿಸಿದ್ದಿ ಸ್ವಾಮಿ. ಇದಕ್ಕಾಗಿ ನಿನಗೆ ಕೋಟಿ ಸ್ತೋತ್ರಗಳನ್ನು ಸಲ್ಲಿಸ್ತೇವೆ. ನಮ್ಮ ಮನಸ್ಸುಗಳನ್ನ ನಾವು ತಗ್ಗಿಸಿಕೊಂಡವರ ನಿನಗೆ ವಿಧೇಯರಾಗಿ ನಡೆಯಲಿಕ್ಕೆ ಈ ಒಂದು ಹಬ್ಬದ ಒಂದು ಉದಾಹರಣೆಯನ್ನ ನಮಗೆ ಈ ಪಾಠಗಳ ಮೂಲಕ ಕಲಿಸುತ್ತಾ ಬಂದಿದ್ದೆ. ಉಪದ್ರವಗಳ ಮೂಲಕವಾಗಿಯೂ ನಮಗೆ ಎಚ್ಚರಿಕೆ ಗಂಟೆಯನ್ನು ಕೊಟ್ಟದ್ದಿ ಸ್ವಾಮಿ. ಇದಕ್ಕಾಗಿ ಸ್ತೋತ್ರ ಕೃತಜ್ಞತೆ ಸಲ್ಲಿಸ್ತೇವೆ. ಈ ಒಂದು ಸಮೂಹದಲ್ಲಿ ಕೂಡಿ ಬಂದಿರುವಂತ ನಿನ್ನ ಪ್ರಿಯ ಮಕ್ಕಳನ್ನ ಹೆಚ್ಚೆಚ್ಚಾಗಿ ನಿನ್ನ ವಾಕ್ಯದಿಂದ ಬಲಪಡಿಸಿ, ಎಂಥ ಕಷ್ಟ, ನೋವು, ಸಂಕಟ, ಬೇನೆ, ಸಮಸ್ಯೆಗಳು ಬಂದರು ಎಲ್ಲವನ್ನ ಎದುರಿಸುವ ಶಕ್ತಿಯನ್ನ ನೀನು ಕೊಡುವಾತನಾಗಿದ್ದೆ ಎಂಬುದನ್ನು ಅರ್ಥ ಮಾಡಿಕೊಡು ಸ್ವಾಮಿ. ಹೇಗೆ ಪೌಲನು ನನ್ನನ್ನು ಬಲಪಡಿಸುವ ಆತನಲ್ಲಿದ್ದುಕೊಂಡು ಎಲ್ಲಕ್ಕೂ ಶಕ್ತನಾಗಿದ್ದೇನೆಂಬುದಾಗಿ ಹೇಳುವ ಹಾಗೆ ನಾವುಗಳು ಎಲ್ಲ ಕಷ್ಟಗಳನ್ನ ನಿನ್ನ ಬಲದಿಂದ ಎದುರಿಸುವ ಶಕ್ತಿಯನ್ನ ನಮಗೆ ದಯಪಾಲಿಸಿಕೊಡಿಸುವ ತಂದೆಯಾದ ದೇವರೇ. ಈ ದಿವಸದಲ್ಲಿ ನಿನ್ನ ಮಕ್ಕಳು, ಅನೇಕ ಮಕ್ಕಳು ಸ್ವಾಮಿ, ಈ ಒಂದು ವಾತಾವರಣದ ವಿಕೋಪದಿಂದಾಗಿ ನಾನಾ ರೀತಿಯ ಕಾಯಿಲೆ ಕಷ್ಟಗಳಿಗೆ ಒಳಗಾಗಿದ್ದಾರಪ್ಪ. ಶೀತ ಬಾಧೆಯಿಂದ, ಜ್ವರದಿಂದ ನರಳ್ತಾ ಇದ್ದಾರಪ್ಪ ಸ್ವಾಮಿ. ಅಂತ ಮಕ್ಕಳನ್ನ ನೀನು ಮುಟ್ಟು ಸ್ವಾಮಿ. ತಂದೆ, ಸಹೋದರ ಚಿನ್ನಪ್ಪ ಸಾತ್ವಿಕ್ ಅವರ ಮಗಳಿಗೋಸ್ಕರ ಬೇಡ್ಕೊಳ್ತೇನಪ್ಪ. ಆ ಮಗಳ ಇರುವಂತ ಜ್ವರದಿಂದ ಬಿಡುಗಡೆ ಕೊಡಪ್ಪ. ಪೇತ್ರನ ಅತ್ತೆಯ ಜ್ವರವನ್ನ ನೀನು ಗುಣಪಡಿಸಿದ್ದಿ ಸ್ವಾಮಿ ಬಾಯಿ ಮಾತಿನಿಂದ. ಈಗ ನಿನ್ನ ವಾಕ್ಯದಿಂದ, ಪ್ರಾರ್ಥನೆಯಿಂದ ಆ ಮಗಳನ್ನ ನೀನು ಮುಟ್ಟಬೇಕು ಸ್ವಾಮಿ. ಗುಣಪಡಿಸಬೇಕು, ಆದರಣೆ ಕೊಡಬೇಕು, ಅವಳಿಗೆ ಆತ್ಮಿಕ ಬಲವನ್ನು ಕೂಡ ಅನುಗ್ರಹಿಸಬೇಕು ಸ್ವಾಮಿ. ನಿನ್ನ ಕೃಪಾಕರಗಳಿಗೆ ಆ ಮುದ್ದು ಮಗಳನ್ನು ಒಪ್ಪಿಸ್ಕೊಡ್ತೇನೆ. ಆ ಕುಟುಂಬದಲ್ಲಿ ಶಾಂತಿ, ನೆಮ್ಮದಿಯನ್ನು ಕೊಡ್ತೇನೆ. ಹಾಗೂ ಸಹೋದರಿ ವರಲಕ್ಷ್ಮಿ, ಈ ಮಗಳ ಜೀವಿತದಲ್ಲಿ ಸ್ವಾಮಿ ನೀನು ಕಾರ್ಯ ಮಾಡಿದ್ದೇ ಸ್ವಾಮಿ. ನಿನ್ನ ಸನ್ನಿಧಿಯಲ್ಲಿ ಆ ಮಗಳು ನಿನಗೋಸ್ಕರವಾಗಿ ಹಾಡುಗಳನ್ನ ಹಾಡುವುದರ ಮೂಲಕ ನಿನ್ನನ್ನು ಕೀರ್ತಿಸ್ತಿರುವಂತ ನಿನ್ನ ಮಗಳನ್ನ, ಆ ಕುಟುಂಬವನ್ನ ನೀನು ಮುಟ್ಟು ಸ್ವಾಮಿ. ಇರುವಂತ ಸಮಸ್ಯೆಗಳಿಂದ ಬಿಡುಗಡೆ ಕೊಟ್ಟು ಆ ಮಕ್ಕಳನ್ನ ಸಮಾಧಾನದ ವಾತಾವರಣದಲ್ಲಿ ನಡೆಸಿ ನಿನ್ನ ಸೇವೆಯಲ್ಲಿ ಮುಂದುವರಿಸೋ ಸ್ವಾಮಿ. ತಂದೆಯಾದ ದೇವರೇ, ಅದೇ ರೀತಿಯಲ್ಲಿ ಸ್ವಾಮಿ ಮುಂದೆ ಅನೇಕ ಮಕ್ಕಳು ಸ್ವಾಮಿ ಕಷ್ಟಗಳಲ್ಲಿ ಬಳಲ್ತಾ ಇದ್ದಾರೆ. ಎಲ್ಲರನ್ನ ನೀನು ಮುಟ್ಟು ಸ್ವಾಮಿ. ಸಹೋದರಿ ಗ್ರೇಸಿ, ಈ ಮಗಳ ಜೀವಿತದ ನಾಯಕನಾಗಿರಪ್ಪ. ಆ ಮಗಳಿಗೆ ಬೇಕಾದಂತ ಆದರಣೆ ಕೊಟ್ಟು ನಿನ್ನ ಸೇವೆಯಲ್ಲಿ ಇನ್ನೂ ಹೆಚ್ಚೆಚ್ಚಾಗಿ ಆಸಕ್ತಿ ಹೊಂದುವಂತ ಕೃಪೆ
ಹಾಗೂ ಮಗಳು ಸವಿತಾ ಇವಳನ್ನ ನಿನ್ನ ಕೃಪೆಯುಳ್ಳ ಹಸ್ತಕ್ಕೆ ಒಪ್ಪಿಸ್ತೇನೆ. ಅವಳ ಒಂದು ಆತ್ಮಿಕ ಭಾರದಿಂದ ನಿನ್ನ ಸನ್ನಿಧಿಯಲ್ಲಿ ಕೂಡಿರುವಾಗ, ನಿನ್ನ ಸೇವೆಯಲ್ಲಿ ತನ್ನನ್ನು ತೊಡಗಿಸಿಕೊಂಡಿರುವಾಗ ಆ ಮಗಳಿಗೆ ಇನ್ನೂ ಹೆಚ್ಚಿನ ಪ್ರೋತ್ಸಾಹ ನೀಡಿ ಸ್ವಾಮಿ, ಆರೋಗ್ಯ ಭಾಗ್ಯವನ್ನು ಕೊಟ್ಟು ಹಾಗೂ ಸ್ವಾಮಿ ನಿನ್ನ ಆತ್ಮನ ಬಲದಿಂದ ನಡೆಸಿ ಆ ಮಗಳು ನಿನ್ನ ಸೇವೆಯಲ್ಲಿ ಮುಂದುವರಿಯುವಂತ ಕೃಪೆ ಮಾಡಪ್ಪ. ಹಾಗೂ ರವಿ ಬಳ್ಳಾರಿ ಮಗನಿಗೋಸ್ಕರ ಬೇಡ್ಕೊಳ್ತೇನಪ್ಪ. ಆ ಮಗನ ಕಷ್ಟ ಸಂಕಟಗಳನ್ನ ನೀನೇ ಬಲ್ಲಾತನಾಗಿದ್ದೀಯ ಅಪ್ಪ. ಈಗಾಗಲೇ ಈ ಒಂದು ಮೊರೆ ನಿನ್ನ ಸನ್ನಿಧಿಯನ್ನು ಮುಟ್ಟಿದೆಯಪ್ಪ. ತಕ್ಕ ಕಾಲದಲ್ಲಿ ಉತ್ತರ ನೀಡುವ ಆತನಾಗಿದ್ದೀ ಒಡೆಯನೆ. ಆ ಮಗನ ಎಲ್ಲ ಕಷ್ಟ ಸಂಕೋಲೆಗಳಿಂದ ಬಿಡುಗಡೆ ಕೊಟ್ಟು ಆ ಮಗನ ಯೋಜನೆಗಳನ್ನ ನೀನು ಸಫಲಪಡಿಸು ಸ್ವಾಮಿ. ಮಂಜುನಾಥ್ ಚಂದ್ರ ಈ ಮಕ್ಕಳನ್ನ ನೀನು ಆಶೀರ್ವದಿಸಪ್ಪ. ಅವ್ರಿಗೆ ಬೇಕಾದಂತ ಎಲ್ಲ ರೀತಿಯ ಸುವರಗಳನ್ನು ಒದಗಿಸಿಕೊಟ್ಟು ಆರೋಗ್ಯ ಭಾಗ್ಯವನ್ನು ಕೊಡಿಸು. ಸಹೋದರಿ ಸರೋಜಾ ಪಾಲ್ರಾಜ್ ಈ ಮಗಳನ್ನು ಕೂಡ ಸ್ವಾಮಿ ನಿನ್ನ ಕೃಪಾಕರಗಳಲ್ಲಿ ಒಪ್ಪಿಸ್ತೇನಪ್ಪ. ಆ ಮಗಳಿಗೆ ಬೇಕಾದಂತ ಆರೋಗ್ಯ ಕೊಟ್ಟು ತಂದೆಯೇ, ಅವರ ಕುಟುಂಬದಲ್ಲಿ ಯಾವ ಸಮಸ್ಯೆ ಇದ್ದರು, ಯಾವ ರೀತಿಯ ಕಷ್ಟ ನಷ್ಟಗಳಿದ್ದರು ಎಲ್ಲದರಿಂದ ಬಿಡುಗಡೆ ಕೊಟ್ಟು ನಿನ್ನ ವಾಕ್ಯದ ಬಲದಿಂದ ತುಂಬಿಸಿ ನಡೆಸಿ ಕಾಪಾಡಿಸುವ. ಹಾಗೂ ಪಾಸ್ಟರ್ ರಾಜುರವರು ಅವರಿಗೆ ಬೇಕಾದಂತ ಹೆಚ್ಚಿನ ಒಂದು ಆತ್ಮಿಕ ಬಲ ಬೇಕಾಗಿದೆ ಸ್ವಾಮಿ. ಈ ಸಂದರ್ಭದಲ್ಲಿ ಆರೋಗ್ಯವನ್ನು ಕೂಡ ನೀನು ನೀಡು ಸ್ವಾಮಿ. ಕುಟುಂಬದ ಎಲ್ಲಾ ಸದಸ್ಯರನ್ನ ಆಶೀರ್ವದಿಸಿ ಬಲಪಡಿಸು. ಈ ಮಗನ ಸೇವೆಯಲ್ಲಿ ಸ್ವಾಮಿ ನಿನ್ನ ಕೃಪಾ ಹಸ್ತವನ್ನ ಚಾಚು ಸ್ವಾಮಿ. ತಂದೆಯೇ, ನಿನ್ನ ಸೇವೆ ಸರಾಗವಾಗಿ ನಡೆಯಲಿಕ್ಕಾಗುವಂತೆ ಆ ಮಗನಿಗೆ ಮಾರ್ಗ ಮಾಡಿಸು. ಹಾಗೂ ಸಹೋದರ ಪ್ರೇಮ್ನಾಥ್ ಕೋಲ್ಕರ್ ಇವರಿಗಾಗಿ ಮೊರೆ ಇಡ್ತೇನಪ್ಪ. ಇವರ ಕುಟುಂಬದಲ್ಲಿ ನಾನಾ ರೀತಿಯ ಸಮಸ್ಯೆಗಳು ಉದ್ಭವ ಆಗ್ತಾ ಇವೆ ಸ್ವಾಮಿ. ತಂದೆಯಾದ ದೇವರೇ, ಎಲ್ಲ ಸಮಸ್ಯೆಗಳಿಂದ ಬಿಡುಗಡೆ ಕೊಡಪ್ಪ ಸ್ವಾಮಿ. ಇವರ ಮಕ್ಕಳನ್ನ ಮತ್ತು ರೇಖಾ ಮಗಳನ್ನು ಕೂಡ ನೀನು ಆಶೀರ್ವದಿಸಪ್ಪ. ಆರೋಗ್ಯ ಕೊಡು ಸ್ವಾಮಿ. ಹಾಗೂ ಸಹೋದರ ಪ್ರೇಮ್ನಾಥ್ ಅವರಿಗೆ ಬೇಕಾದಂತ ಶಾಂತಿ ನೆಮ್ಮದಿಯ ಜೀವಿತವನ್ನ ನೀನು ದಯಪಾಲಿಸಿಕೊಡು ಸ್ವಾಮಿ. ಅದೇ ರೀತಿ ಸ್ವಾಮಿ ಪಾಸ್ಟ್ರು ಸಾಲಮನ್ ಪಾಸ್ಟ್ರಿಗೋಸ್ಕರ ಬೇಡ್ಕೊಳ್ತೇನಪ್ಪ. ಅವರ ನಿವೃತ್ತಿಯ ಜೀವಿತದಲ್ಲಿ ಶಾಂತಿ ನೆಮ್ಮದಿಯ ವಾತಾವರಣ ಕೊಡಪ್ಪ. ಅವ್ರಿಗೆ ಬೇಕಾದ ಆರೋಗ್ಯ ಭಾಗ್ಯ ಕೊಡಪ್ಪ. ಅವರ ಸೇವೆಯಲ್ಲಿ ನಿನ್ನ ಕೃಪಾ ಕಟಾಕ್ಷ ನೀಡಪ್ಪ. ಅದು ಅವರು ಆಸಕ್ತಿಯಿಂದ ಇನ್ನೂ ಹೆಚ್ಚಾಗಿ ನಿನ್ನ ಸೇವೆಯಲ್ಲಿ ತಮ್ಮನ್ನು ತೊಡಗಿಸಿಕೊಳ್ಳುವ ಒಂದು ಅವಕಾಶವನ್ನ ಕೊಟ್ಟು ಅದರ ಮೂಲಕ ನಿನ್ನನ್ನು ಮಹಿಮೆ ಪಡಿಸುವಂತೆ ಇಡೀ ಕುಟುಂಬವನ್ನ ನಿನ್ನ ಕೃಪೆಯುಳ್ಳ ಹಸ್ತಕ್ಕೆ ಒಪ್ಪಿಸ್ಕೊಡ್ತೇನಪ್ಪ ಸ್ವಾಮಿ. ಹಾಗೆ ಸಹೋದರಿ ವರಲಕ್ಷ್ಮಿ ಮುನೇಶ್ ಇವರನ್ನು ಕೂಡ ಆಶೀರ್ವದಿಸಪ್ಪ ಸ್ವಾಮಿ. ಅದೇ ರೀತಿಯಲ್ಲಿ ಪಾಸ್ಟರ್ ಯಶವಂತ ಅಂಗೋಳ ಇವರಿಗೋಸ್ಕರ ಬೇಡ್ಕೊಳ್ತೇನಪ್ಪ ಸ್ವಾಮಿ. ಆ ಮಗನ ಜೀವಿತದಲ್ಲಿ ನೀನು ಮಾಡಿರುವಂತ ಎಲ್ಲ ಮಹೋಪಕಾರಗಳಿಗಾಗಿ ಮತ್ತು ಆ ಮಗನ ಸೇವೆಗಾಗಿ ನಿನ್ನಲ್ಲಿ ನಾವು ಮೊರೆ ಇಡ್ತೇವೆ ಸ್ವಾಮಿ. ತಕ್ಕ ಪ್ರತಿಫಲವನ್ನ ನೀನು ಒದಗಿಸಿಕೊಡಪ್ಪ. ಹಾಗೂ ಪದ್ಮಿನಿಗೋಸ್ಕರ ಮೊರೆ ಇಡ್ತೇನೆ ಸ್ವಾಮಿ. ಆ ಮಗಳ ಜೀವಿತದ ನಾಯಕನಾಗಿರಪ್ಪ ಸ್ವಾಮಿ. ಆ ಮಗಳ ಕಷ್ಟ ಸಂಕೋಲೆಗಳಿಂದ ಬಿಡುಗಡೆ ಕೊಟ್ಟು ಅಪ್ಪ ತಂದೆಯೇ, ನಿನ್ನನ್ನು ಆರಾಧಿಸುವ ಒಂದು ಮನಸ್ಸನ್ನ ಮತ್ತು ಸಮಯವನ್ನ ನೀನು ಆ ಮಗಳಿಗೆ ದಯಪಾಲಿಸಿಕೊಟ್ಟು ಕುಟುಂಬದಲ್ಲಿ ಶಾಂತಿ ಸಮಾಧಾನವನ್ನು ಕೊಟ್ಟು ನಡೆಸಿ ಕಾಪಾಡಪ್ಪ ಸ್ವಾಮಿ. ಹಾಗೂ ಈ ಕುಟುಂಬದಲ್ಲಿ ಸೇರಿರುವಂತ ಎಲ್ಲ ನಿನ್ನ ಭಕ್ತಾದಿಗಳನ್ನ ನೀನು ಹೆಸರಾಗಿ ಆಶೀರ್ವದಿಸಪ್ಪ ಸ್ವಾಮಿ. ಹಾಗೂ ಸ್ವಾಮಿ ಜಾನ್ಸನ್ ಶರಣಪ್ಪ ಅವರು, ಜಾನ್ಸನ್ ಯೇಸುದಾಸರವರು, ಜಾನ್ ಡೇವಿಡ್ ರವರು ಮತ್ತು ಅಬ್ರಹಾಂ ರವರು, ಇನ್ನು ಅನೇಕ ಮಕ್ಕಳು ಸ್ವಾಮಿ ನಿನ್ನ ಸನ್ನಿಧಿಯ ಮಕ್ಕಳಾಗಿದ್ದಾರೆ ಸ್ವಾಮಿ. ಅವರ ಎಲ್ಲರ ಕಷ್ಟ ಸಂಕೋಲೆಗಳಿಂದ ಬಿಡುಗಡೆ ಕೊಡಪ್ಪ. ಅಪ್ಪ ಜಾನ್ ಡೇವಿಡ್ಗೋಸ್ಕರ ಬೇಡ್ಕೊಳ್ತೇನಪ್ಪ. ಅವರ ಕುಟುಂಬದಲ್ಲಿ ಸ್ವಾಮಿ ನೀನು ನಾಯಕನಾಗಿದ್ದು ಆ ಮಗನ ಯಾವುದೇ ಕಾರಣದಿಂದ ಹಿಂಜಾರಿ ಹೋಗದಂತೆ ಹೆಚ್ಚೆಚ್ಚಾಗಿ ನಿನ್ನ ಆತ್ಮನ ಬಲದಿಂದ ತುಂಬಿ ನಡೆಯುವ ಹಾಗೆ ಆ ಮಗನನ್ನ ನಿನ್ನ ರೆಕ್ಕೆ ಮರೆಯಲ್ಲಿಟ್ಟು ಕಾಪಾಡಪ್ಪ ಸ್ವಾಮಿ. ಅದೇ ರೀತಿಯಲ್ಲಿ ಅಪ್ಪ ಯೇಸುರಾಜನೇ, ಇನ್ನು ಅನೇಕ ನಮ್ಮ ಸ್ತ್ರೀಯರು ಸ್ವಾಮಿ ಈ ಕುಟುಂಬದಲ್ಲಿ ಈ ದಿವಸದಲ್ಲಿ ಬಂದಿಲ್ಲಪ್ಪ. ಆ ಮಕ್ಕಳಿಗೋಸ್ಕರವಾಗಿಯೂ ಕೂಡ ನಿನ್ನಲ್ಲಿ ಮೊರೆ ಇಡ್ತೇನಪ್ಪ. ತಂದೆಯಾದ ದೇವರೇ, ಅವರ ಎಲ್ಲ ಸಮಸ್ಯೆಗಳಿಂದ ಬಿಡುಗಡೆ ಕೊಟ್ಟು ಸ್ವಾಮಿ ನೀನು ನಿನ್ನ ಸ್ವಾರ್ಥ ಸೇವೆಯು ಮುಂದುವರಿಯಲಿಕ್ಕೆ ಬೇಕಾದಂತ ಎಲ್ಲ ರೀತಿಯ ಆಶೀರ್ವಾದಗಳನ್ನ ನೀಡಿ ಈ ಒಂದು ಕೂಟವು ಸ್ವಾಮಿ ನಿನ್ನ ಮಹಿಮೆಗಾಗಿ ನಡೆಯುವ ಹಾಗೆ
ನಿನ್ನ ಸುವಾರ್ತೆಯು ಲೋಕದ ಕಡೆಯವರೆಗೂ ಸಾರ್ಲಿಕ್ಕಾಗುವಂತೆ ನಿನ್ನ ಕೃಪೆ ಮಾಡಿ ನಡೆಸಿ ಕಾಪಾಡಬೇಕಾಗಿ ಮತ್ತೊಮ್ಮೆ ತಂದೆಯೇ ನಾವು ಬೆಳಗ್ಗೆ ನಿನ್ನ ಪಾದ ಸನ್ನಿಧಿಯಲ್ಲಿ ಸೇರಿ ನಾವು ನಿನ್ನಿಂದ ಆಶೀರ್ವಾದವನ್ನ ಪಡ್ಕೊಂಡವರಾಗಿ ನಾವು ಚೈತನ್ಯದಿಂದ ಹೊಸ ದಿನವನ್ನ ನಾವು ಆರಂಭಿಸುವ ಕೃಪೆ ಮಾಡಬೇಕಾಗಿ ಯೇಸು ಕ್ರಿಸ್ತನ ಮುದ್ದಾದ ನಾಮದಲ್ಲಿ ಅತ್ಯಂತ ವಿನಯದಿಂದ ಬೇಡ್ತೇನಪ್ಪ ತಂದೆಯೇ, ಆಮೆನ್. ಆಮೇನ್. ಪರಲೋಕದ ಪ್ರಾರ್ಥನೆಯನ್ನು ಮಾಡಿಕೊಳ್ಳೋಣ. ಪರಲೋಕದಲ್ಲಿರುವ ನಮ್ಮ ತಂದೆಯೇ, ನಿನ್ನ ನಾಮವು ಪರಿಶುದ್ಧವೆಂದು ಎಣಿಸಲ್ಪಡಲಿ, ನಿನ್ನ ರಾಜ್ಯವು ಬರಲಿ, ನಿನ್ನ ಚಿತ್ತವು ಪರಲೋಕದಲ್ಲಿ ನೆರವೇರುವ ಪ್ರಕಾರ ಭೂಲೋಕದಲ್ಲಿಯೂ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಇವತ್ತು ನಮಗೆ ಕೊಡಿಸು. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸಿದಂತೆ ನಮ್ಮ ತಪ್ಪುಗಳನ್ನು ಕ್ಷಮಿಸು. ನಮ್ಮನ್ನು ಶೋಧನೆಯೊಳಗೆ ಸೇರಿಸದೆ ಕೇಡಿನಿಂದ ತಪ್ಪಿಸು. ನಿನಗೆ ರಾಜ್ಯವು ಬಲವು ಮಹಿಮೆಯು ಸದಾಕಾಲ ನಿನ್ನದೇ ಸ್ವಾಮಿ. ಆಮೇನ್. ನಮ್ಮ ತಂದೆಯಾದ ದೇವರ ಪ್ರೀತಿಯು, ನಮ್ಮ ರಕ್ಷಕನಾದಂತಹ ಯೇಸು ಕ್ರಿಸ್ತನ ಕೃಪೆಯು, ಪರಿಶುದ್ಧಾತ್ಮ ದೇವರ ಅನ್ಯೋನ್ಯತೆಯು, ಐಕ್ಯತೆಯು, ಸಹವಾಸವು ಇಂದು ಎಂದು ಸದಾಕಾಲವು ಕೂಡಿ ಬಂದಿರುವಂತಹ ದೇವ ಮಂದಿಯ ಸಂಗಡ, ಪ್ರಾರ್ಥನೆ ವಿಜ್ಞಾಪನೆಗಳ ಸಂಗಡ ಹಾಗೂ ಸ್ವಾಮಿ ಈ ಕಾರ್ಯಕ್ರಮದ ಸಂಗಡ, ಈ ವಿಶೇಷವಾಗಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಿನ್ನ ವಾಕ್ಯಗಳನ್ನ ತಿಳಿಸುವಂತ ನಿನ್ನ ಭಕ್ತರ ಸಂಗಡ ಇಂದು ಎಂದು ಸದಾಕಾಲ ನೆಲೆಯಾಗಿರ್ಲಿ ಸ್ವಾಮಿ. ಆಮೇನ್. ಈ ದಿನದ ಸಭಾಶಾಲೆಯ ಪಾಠವನ್ನ ಸವಿವರಾಗಿ ತಿಳಿಸಿಕೊಟ್ಟಂತ ಬೋಧಕರಾದ ಎಂ ರಾಜುರವರಿಗೂ, ಪ್ರಾರಂಭದ ಪ್ರಾರ್ಥನೆಯನ್ನ ಮಾಡಿದ ಸಿಸ್ಟರ್ ಸಾರಾರವರಿಗೂ, ಅಂತ್ಯದ ಪ್ರಾರ್ಥನೆಯನ್ನ ನಡೆಸಿಕೊಟ್ಟಂತ ಹಿರಿಕರಾದ ಹೇಮಲತಾ ಭಕ್ತರಾಜ್ ರವರಿಗೂ, ಕುಟುಂಬದಲ್ಲಿ ಕೂಡಿ ಬಂದಿರತಕ್ಕಂತ ತಮ್ಮೆಲ್ಲರಿಗೂ ಯೇಸು ಕ್ರಿಸ್ತನ ಸುಮಧುರ ನಾಮದಲ್ಲಿ ಧನ್ಯವಾದಗಳನ್ನ ಸಲ್ಲಿಸ್ತೇನೆ. ಮತ್ತೆ ನಾವು ನಾಳೆ ಬೆಳಿಗ್ಗೆ ಎಚ್ಚರವಾಗಿದ್ದು ಪ್ರಾರ್ಥನೆಯಲ್ಲಿ ಒಟ್ಟಾಗಿ ಕೂಡಿ ಬರುವ ಎಲ್ಲರಿಗೂ ಶುಭರಾತ್ರಿ.